ನಾಂ ವಿಸಜೆ ಭೌರೋಗಿನಾಂ ಇದೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮ. ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕರಿಸ್ತಾ, ಜಗದಾದಿಮಾತೆ ಅಂತ ಮೂಕಾಂಬಿಕೆಗೆ ನಮಸ್ಕರಿಸ್ತಾ, ಸ್ಥಳ ದೇವತೆ ಅಂತ ವಿಘ್ನೇಶ್ವರನ ಸ್ಮರಿಸ್ತಾ, ಈ ಒಂದು ಪವಿತ್ರ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಭಗವತ್ಸ್ವರೂಪಿ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ. ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತೆ ಭಾವಿಸ್ತೇವೆ, ಬಯಸ್ತೇವೆ. ಅದಕ್ಕೆ ಪೂರಕವಾದ ಕೈಂಕರ್ಯಗಳನ್ನು ಕೂಡ ನಮ್ಮ ಇಂದ್ರಿಯಗಳ ಮಟ್ಟದಲ್ಲಿ ಮಾಡ್ತೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಂಬ ಪಂಚೇಂದ್ರಿಯಗಳು, ಈ ಪಂಚೇಂದ್ರಿಯಗಳ ಸ್ಥಿತಿಗೆ ಅನುಸಾರವಾಗಿ ನಾವು ನಮ್ಮ ಸುಖವನ್ನು ಅನುಭವಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಋಷಿ ಮುನಿಗಳು ಹೇಳಿದ್ರು ಅದರ ಆಚೆ ಇದೆ. ನೀವು ಪಂಚೇಂದ್ರಿಯಗಳಿಂದ ಅನುಭವಿಸ್ತಕ್ಕಂಥ ಸುಖ ಉಂಟಲ್ಲ, ಅದು ತಾತ್ಕಾಲಿಕ ಸುಖ. ಆ ಸುಖಗಳೆಲ್ಲ ನಮ್ಮ ಕೈ ಬಿಟ್ಟು ಹೋಗ್ತದೆ ಅಂತ ಋಷಿ ಮುನಿಗಳು ನಮ್ಮ ಎಲ್ಲ ಅಧ್ಯಾತ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿದರು. ಅಧಿಕಾರ, ಸಂಪತ್ತು, ಕೀರ್ತಿ, ಯೌವನ, ಆರೋಗ್ಯ, ಇನ್ನಿತರ ಏನೇನು ನಮ್ಮ ಲೌಕಿಕವಾಗಿ ನಮಗೆ ಸಿಗತಕ್ಕಂಥ ಸಂಪತ್ತುಗಳು ಯಾವುದೇ ಕ್ಷಣದಲ್ಲಿ ಕೂಡ ನಮ್ಮನ್ನು ಕೈಬಿಟ್ಟು ಹೋಗ್ಬೋದು. ಆದರೆ ಕೈಬಿಟ್ಟು ಹೋಗದಂಥ ಒಂದು ಪರಮಶ್ರೇಷ್ಠವಾದಂಥ ಒಂದು ಪರಮ ಆನಂದ ಇದೆ. ಅದು ನಮ್ಮ ಮನಸ್ಸಿನ ಒಳಗೆ, ಬುದ್ಧಿಯ ಒಳಗೆ ಜ್ಞಾನದಿಂದ ಸ್ಫುರಿಸ್ತಕ್ಕಂಥದ್ದು. ಅದನ್ನು ಸಬ್ಸ್ಟಲ್ ಇನ್ಸ್ಪಿರೇಷನ್ ಅಂತ ಹೇಳ್ತೇವೆ ನಾವು. ಸೂಕ್ಷ್ಮವಾಗಿ ಅರಿಯತಕ್ಕಂಥ ಒಂದು ಶಕ್ತಿ ಅನ್ನೊಂದು, ಅದನ್ನು ನಾವು ಪರಮಾನಂದ ಅಥವಾ ಆತ್ಮಾನಂದ, ಬ್ರಹ್ಮಾನಂದ, ಸಹಜಾನಂದ, ನಿತ್ಯಾನಂದ, ಯಾವುದೇ ಹೆಸರಿಂದ ಆನಂದವನ್ನು ಉಲ್ಲೇಖಿಸ್ಬೋದು ಅಂತ ಹೇಳ್ತಾರೆ. ಅಂಥ ಆನಂದವನ್ನು ಪಡೆಯಬೇಕಾದ್ರೆ ನಾವೊಂದಷ್ಟು ಸಂಸ್ಕಾರವಂತರಾಗಬೇಕು. ಸಂಸ್ಕಾರವಂತರಾಗುವುದೆಂದರೆ ಏನು? ನಮ್ಮ ಹಿರಿಯಿಂದ ನಡೆದುಕೊಂಡು ಬಂದಂಥ, ನಮ್ಮ ಪೂರ್ವಜರಿಂದ ನಡೆದುಕೊಂಡು ಬಂದಂಥ ನಮ್ಮ ಏನು ಎಲ್ಲರಿಗೆ ಹಿತ ಆಗತಕ್ಕಂಥ ವಿಚಾರಧಾರೆ ಇದೆಯಲ್ಲ, ಅದನ್ನು ನಾವು ಕೂಡ ಮೈಗೂಡಿಸ್ಕೊಳ್ಬೇಕು ಅಂತೆ. ಉದಾಹರಣೆಗೆ, ನಮಗೆ ಕಣ್ಣಿಗೆ ಕಾಣುವ ದೇವರೆಂದರೆ ತಂದೆ ತಾಯಿಗಳು. ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಅಂತೆ ಎಲ್ಲ ಗ್ರಂಥಗಳು ಉಲ್ಲೇಖವನ್ನು ಮಾಡ್ತದೆ. ಬ್ರಹ್ಮನಿಗೆ ಯುಗ ಪ್ರಾರಂಭದಲ್ಲಿ ಅವನ ಸಂಕಲ್ಪದಿಂದ ಅನೇಕ ಪುತ್ರರು ಹುಟ್ಟುತ್ತದೆ. ಅನೇಕರು, ಪುಲಸ್ಯ, ಪುಲಹ, ಕ್ರತು, ಅಂಗೀರಸ, ತುಂಬ ಜನ ಬರ್ತಾ. ಅದರಲ್ಲಿ 10ನೇದಾಗಿ ನಾರದ ಬರ್ತಾನೆ. ಅವನು ಎಲ್ರಿಗೂ ಹೇಳ್ತಾನೆ, ನೀವೆಲ್ಲ ಸಂಸಾರವನ್ನು ಬೆಳೆಸಬೇಕು, ಈ ಜಗತ್ತನ್ನು ಬೆಳೆಸಬೇಕು ಎಂದರೆ ಪುತ್ರ ಸಂತತಿಗಳನ್ನು ನೀವು ವರ್ಧಿಸಬೇಕು ಅಂತೆ. ಸನಕಾದಿಗಳು ಹುಟ್ಟಿದ ಕೂಡಲೇ ತಪಸ್ಸಿಗೆ ಹೋದ್ರು ಬೇಡ, ಈ ಸಂಸಾರದಲ್ಲಿ ಸುಖ ಇಲ್ಲ, ನಾವು ತಪಸ್ಸು ಮಾಡ್ತೇವೆ ಅಂತೆ. ನಾರದ ಕೂಡ ಹಾಗೇ ಮಾಡಿದ. ಸ್ವಲ್ಪ ದೇವರಿಗೆ ಸಿಟ್ಟು ಬಂತು, ಬ್ರಹ್ಮದೇವರಿಗೆ. ಅದರ ಪರಿಣಾಮವಾಗಿ ಮತ್ತೆ 2 ಜನ್ಮ ರಿವರ್ಸ್ ಹೋಗ್ತದೆ. ಒಬ್ಬ ಗಂಧರ್ವ ರಾಜನಿಗೆ ಮಕ್ಕಳಾಗಬೇಕು ಅಂತ ಆಸೆ ಆಗ್ತದೆ. ಅದಕ್ಕೆ ವಸಿಷ್ಠರಿಂದ, ಇದು ಬ್ರಹ್ಮ ವೈವರ್ತಕ ಪುರಾಣದಲ್ಲಿ ಬರುವ ಕತೆ, ವಸಿಷ್ಠರಿಂದ ರುದ್ರ ಕವಚ ಎಂಬ ಮಂತ್ರವನ್ನು ತೆಕೊಡ್ತಾನೆ ಗಂಧರ್ವ. ಆ ರುದ್ರ ಕವಚದ ಮುಖಾಂತರ ಸಾಕ್ಷಾತ್ ಶಿವನನ್ನು ಪ್ರತ್ಯಕ್ಷೀಕರಿಸಿಕೊಂಡು, ಭಗವಂತ ನನಗೆ ಹರಿಭಕ್ತಿ ಮತ್ತು ಒಳ್ಳೆಯ ಒಬ್ಬ ಪುತ್ರನನ್ನು ಕೊಡು ಅಂತ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ಎರಡೂ ಆಗೋದಿಲ್ಲ, ಹರಿಭಕ್ತಿಯನ್ನು ನಿಮಗೆ ವರದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ, ಒಳ್ಳೆಯ ಪುತ್ರನನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಗಂಧರ್ವ ರಾಜನಿಗೆ. ಆಗ ಅವನು ಹೇಳ್ತಾನೆ, ನೀನು ಕೊಡದಿದ್ದರೆ ನನಗೆ ವರವೇ ಬೇಡ, ನಾನು ಆತ್ಮಹತ್ಯೆಯನ್ನು ಮಾಡಿಕೊಡ್ತೇನೆ ಅಂತೆ ಗಂಧರ್ವ ರಾಜ. ಇಲ್ಲ, ಹಾಗೆ ಮಾಡಬೇಡ ಅಂತ ಹೇಳ್ತಾನೆ. ತಥಾಸ್ತು ಅಂತ ಹೇಳ್ತಾನೆ. ಆ ಗಂಧರ್ವ ರಾಜನಿಗೆ
ಉಪಬರ್ವಾನು ಎಂಬ ಹೆಸರಿನಲ್ಲಿ ನಾರದರ ಮೊದಲನೇ ಜನ್ಮ ಆಗ್ತದೆ ಗಂಧರ್ವ ರಾಜ್ಯದಲ್ಲಿ. ಗಂಧರ್ವರೆಂದರೆ ಸಂಗೀತದಲ್ಲಿ ಭಾರಿ ಹುಷಾರಲ್ವಾ, ಪದ್ಯ ಹೇಳುವುದಲ್ಲಿ ತುಂಬ ಹುಷಾರ, ಗಂಧರ್ವ ಗಾನ ಅಂತ ಹೇಳ್ತೇವೆ. ಹಾಗೆ ಈ ಲೋಕ, ಮೇಲ್ಲೋಕದಲ್ಲಿ ಅನೇಕ ಲೋಕಗಳಿದೆ, 100 ಲೋಕಗಳು. ನಿಮಗೆ ಪುರಾಣದಲ್ಲಿ ಮೇಲೆ ಹೇಳು ಕೆಳಗೆ ಹೇಳ್ತದೆ 100 ಸಾವಿರಾರು ಅಂತ ಹೇಳ್ಬೋದು ಮೇಲೆ. ಅಂಥ ಲೋಕದಲ್ಲಿರ್ತಕ್ಕಂಥ ಗಂಧರ್ವ ಒಂದು ಸಲ ಬ್ರಹ್ಮನ ಸಭೆಗೆ ಹೋಗ್ತಾನೆ. ಬ್ರಹ್ಮನ ಸಭೆಯಲ್ಲಿ ಅಲ್ಲಿ ಎಲ್ಲ ನರ್ತಕಿಯರು ವಿಶೇಷ ನರ್ತನ ಸಭೆಯನ್ನು ಕೂಡ ಇಟ್ಟಿದ್ದರು. ಆಗ ಈ ಉಪಬರ್ವಾನು ಸಂಗೀತ ಹೇಳಲಿಕ್ಕೆ ಶುರು ಮಾಡ್ತಾನೆ. ಸಂಗೀತ ಹೇಳಲಿಕ್ಕೆ ಶುರು ಮಾಡಿದಾಗ ಅಪ್ಸರೆಯರನ್ನು ಕಂಡು, ಅವರ ನೃತ್ಯವನ್ನು ಕಂಡು ಅವನ ಮನಸ್ಸು ವಿಕ್ಷಿಪ್ತ ಆಯಿತು, ಉದ್ವೇಗಕ್ಕೆ ಒಳಗಾಯಿತು. ಅದು ಸಭೆಯಲ್ಲಿದ್ದ ಎಲ್ಲ ಬ್ರಹ್ಮ ಸಭೆ ಅಲ್ವಾ, ಇವನ ಮನಸ್ಸು ಕೆಳಗೆ ಬಂದಾಗ ನೋಡಿದ್ರೆ ಎಲ್ಲ ನೆಗಾಡಿದ್ರು, ಅವನಿಗೂ ನಾಚಿಕೆ ಆಯಿತು. ಆಗ ಪದ್ಯ ನಿಂತೋಯ್ತು. ಆಗ ಬ್ರಹ್ಮದೇವರು ಕೋಪದಿಂದ ಶಾಪ ಕೊಡ್ತಾರೆ, ನೀನು ಮನುಷ್ಯನಾಗುವಂತೆ, ಸಾಮಾನ್ಯ ಮನುಷ್ಯನಾಗಿ ಭೂಲೋಕದಲ್ಲಿ ಹುಟ್ಟುವಂತೆ. ಆಗ ಕೂಗ್ತಾನೆ. ಆಗ ಮತ್ತೆ ವೈಷ್ಣವನಾಗಿ ಮತ್ತೆ 2ನೇ ಜನ್ಮದಿಂದ ನನ್ನ ಸಂಕಲ್ಪ ಪುತ್ರರಾಗಿ ಬರಬೇಕು ಅಂತ ಹೇಳ್ತಾನೆ. ಅದೇ ಥರ ನಾರದರು ಒಂದು ಗೋಪಾಲರ ಮನೆಯಲ್ಲಿ ಗೋವುಗಳನ್ನು ಪಾಲನೆ ಮಾಡುವಂಥ ಗಂಡ ಹೆಂಡ್ತಿಯರ ಮನೆಯಲ್ಲಿ ಮಗನಾಗಿ ಹುಡ್ತಾನೆ, 2ನೇ ಜನ್ಮ ನಾರದರದು. ಅಲ್ಲಿ ಈಗ ಗಂಡ ತೀರ್ಕೊಡ್ತಾನೆ. ಈ ಹೆಂಡತಿ ತುಂಬ ಬಡವಳು, ಒಂದು ಬ್ರಾಹ್ಮಣನ ಮನೆಯಲ್ಲಿ ಕೆಲಸಕ್ಕೆ ಬರ್ತಾರೆ. ಈಗ ನಾರದನಿಗೆ, ಗೋಪಾಲ ಹುಡುಗನಿಗೆ ಒಂದು 5 ವರ್ಷ ಆಗ್ಬೋದು. ಅಲ್ಲಿ ನಮ್ಮಾಗಿ ಸನ್ಯಾಸಿಗಳು ಬರ್ತಾರೆ, ಚಾತುರ್ಮಾಸ ಮಾಡ್ತಾರೆ, ಕತೆ ಹೇಳ್ತಾ ಇರ್ತಾರೆ. ನಾರದನಿಗೆ ಇಂದಿನ ಜನ್ಮದಿಂದಾಗಿ ಭಕ್ತಿಯ ಅಂಶ ಉಂಟು ಒಳಗೆ. ಬಂದಂಥ ಎಲ್ಲ ಸಂತರಿಗೆ ಬ್ರಾಹ್ಮಣರಿಗೆ ಒಳ್ಳೆಯ ಸೇವೆ ಮಾಡ್ತಾನೆ, ಅವರ ಊಟದ ಎಲೆ ಹಾಕುವುದು ಎಲೆ ತೆಗೆಯುವುದೆಲ್ಲ ಮಾಡ್ತಾನೆ ಭಾಳ ಶ್ರದ್ಧೆಯಿಂದ. ಒಂದೊಮ್ಮೆಗೆ ಇವನ ತಾಯಿ ರಾತ್ರಿ 5 ಗಂಟೆಗೆ ದನದ ಹಟ್ಟಿಗೆ ಹಾಲು ಕರೆಯಲು ಹೋದಾಗ ನಾಗರಾವು ಕಚ್ಚಿ ಆ ತಾಯಿ ತೀರ್ಕೊಳ್ತಾಳೆ. ಈಗ ನಾರದನಿಗೆ ಯಾರೂ ಇಲ್ಲ, ಆಸರ ಯಾರೂ ಇಲ್ಲ, ಒಬ್ಬನೇ ಮನೆ ಬಿಟ್ಟು ಹೋಗ್ತಾನೆ. ಈ ಋಷಿಗಳು ಅವನಿಗೆ ಓಂ ನಮೋ ಭಗವತಿ ವಾಸುದೇವ ಎಂಬ ಮಂತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಬಂದಿರತಕ್ಕಂಥ ಚಾತುರ್ಮಾಸಕ್ಕೆ ಬಂದಿರತಕ್ಕಂಥವರು ಒಂದು ಮರದ ಬುಡದಲ್ಲಿ ಕೊಡ್ತಾನೆ, ಅಶ್ವತ್ಥ ಮರದ ಬುಡದಲ್ಲಿ. ಆ ಪರಮಾತ್ಮನ ಮಂತ್ರ ಜಪವನ್ನು ಮಾಡ್ತಾನೆ. ಕ್ಷಣಾರ್ಧದಲ್ಲಿ ಪರಮಾತ್ಮ ಶಂಕರಚಕ್ರ ಗದಾಧಾರಿಯಾಗಿ ಪ್ರಕಟ ಆಗಿಬಿಟ್ಟ ನಾರದನಿಗೆ ಪೂರ್ಣ ರೂಪದಿಂದ ಒಂದು ಸಲ ಕಣ್ಣರಳಿಸಿ ನೋಡ್ತಾನೆ, ಮೇಳಗಿಂದ ಕೆಳಗುವರೆಗೆ. ಕ್ಷಣಾರ್ಧದಲ್ಲಿ ಮಾಯ ಆಗಿಬಿಟ್ಟ. ಕೂಗ್ತಾನೆ, ಸ್ವಾಮಿ ನಿನ್ನನ್ನು ಮತ್ತೆ ನೋಡಬೇಕು ಅಂತ ನನಗೆ ಆಸೆ ಇದೆ ಅಂತೆ. ಇಲ್ಲ ನಾರದ, ಈ ಜನ್ಮದಲ್ಲಿ ಇಷ್ಟೇ ನಿನಗೆ ನನ್ನ ದರ್ಶನ, ಇನ್ನೊಂದು ಜನ್ಮದಲ್ಲಿ ಪೂರ್ತಿ ನನ್ನ ಮನಸ್ಸಂಕಲ್ಪಂತೆ ನನ್ನ ಗಾಯನವನ್ನು ಮಾಡುತ್ತಾ ನೀನು ಲೋಕ ಸಂಚಾರ ಜನತಾ ಕಲ್ಯಾಣಕ್ಕಾಗಿ ಕೆಲಸವನ್ನು ಮಾಡ್ತಿಂತೆ ಆಶೀರ್ವಾದ ಮಾಡ್ತೇನೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ತಂದೆಯ ಮಾತನ್ನು ಧಿಕ್ಕರಿಸಿದ. ಪ್ರಜಾ ಕಲ್ಯಾಣ ಮಾಡು ಅಂತ ಹೇಳುವಾಗ, ಪ್ರಜೋತ್ಪತ್ತಿ ಮಾಡು ಅಂತ ಹೇಳುವಾಗ ಆಗುವುದಿಲ್ಲ ಅಂತ ಹೇಳ್ತಂತೆ. ಹಾಗೆ ಬ್ರಹ್ಮವೈವರ್ತಕ ಪುರಾಣ ಅಲ್ಲಿ ಉಲ್ಲೇಖ ಮಾಡ್ತದೆ. ಇನ್ನೇನೆಂದರೆ, ನಮ್ಮ ಸಂಸ್ಕಾರಗಳಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಲ್ಲ ನಾವು. ಬುದ್ಧನಾಗಬೇಕಾದ್ರೆ ದಶಪಾರಮ್ಯಗಳನ್ನು, ಸಂಬಂಧರಾಗಬೇಕಾದ್ರೆ ದಶಪಾರಮ್ಯಗಳನ್ನು ಹೇಳಿದ್ದಾನೆ. ಅದು ದಾನ ಇರ್ಬೋದು, ಶೀಲ ಇರ್ಬೋದು, ಕ್ಷಮ ಇರ್ಬೋದು. ಇಂಥ 10 ಗುಣಗಳನ್ನು 3 ಸಲ ಮಾಡಿದ್ದಾನೆ ಅನೇಕ ಯುಗದಲ್ಲಿ. ಇಲ್ಲೀಗ ಗಂಗಾವತಾರಣದ ಕಥೆಯಲ್ಲಿ ಭಗೀರಥನ ಕತೆ 9ಮ ಅಧ್ಯಾಯದಲ್ಲಿ ಶ್ರೀಮದ್ ಭಾಗವತದಲ್ಲಿ ಬರ್ತದೆ. ಅಲ್ಲಿ ಸಗರನಿಗೆ 60,000 ಮಕ್ಕಳು. ಅವನ 2ನೇ ಹೆಂಡತಿಯ ಹೊಟ್ಟೆಯಿಂದ ಒಂದು ಕೋಡು ಬರ್ತದೆ. ಆವಾಗ ಅವರ ಕುಲಗುರುಗಳು ಅಲ್ಲೇ ಇರ್ತಾರೆ. ಅವರು ಹೇಳ್ತಾರೆ, ಈ ಕೋಡಿನೊಳಗೆ 60,000 ಬೀಜಗಳಿದೆ, ಅದನ್ನು ಸಂರಕ್ಷಣೆ ಮಾಡುವಂತೆ ಅದಕ್ಕೆ ಬೇಕಾದಂಥ ವಿಧಿವಿಧಾನಗಳಲ್ಲಿ ಹೇಳಿಕೊಡ್ತಾರೆ. ಅದರಿಂದ ಹುಟ್ಟಿದವರು 60,000 ಮಕ್ಕಳು ಅಂತ ಹೇಳ್ತಾರೆ. ಇನ್ನೊಂದು ಹೆಂಡತಿಯಿಂದ ಅಸಮಂಜಸ ಅಂತೆ ಒಬ್ಬ ಮಗ ಹುಡ್ತಾನೆ.
ವಿದ್ಯಾವಂತನಾದ. ಆದರೆ ತುಂಬ ಕೆಟ್ಟ ಚಟ, ತುಂಬ ಗರ್ವ, ಸುಳ್ಳು ಹೇಳೋದು, ಅಹಂಕಾರ, ಇಂಥದ್ದೆಲ್ಲ ಅವನ ಮೈಯಲ್ಲಿ ಬಂತು. ಸಣ್ಣ ಸಣ್ಣ ಮಕ್ಕಳು ಸಿಕ್ಕಿದರೆ ಆ ಮಕ್ಕಳ ಜುಟ್ಟಿನಲ್ಲಿ ಹಿಡ್ಕೊಂಡೋಗಿ ನದಿಗೆ ಹಾಕೋದು, ಗಂಗೆಯಲ್ಲಿ ಮುಳುಗಿಸಿಯೇ ಬಿಡೋದು. ಯಾರೇ ಮಕ್ಕಳಿದ್ರೆ ಹೇಳ್ಕೊಂಡೋಗಿ ಗಂಗಾ ನದಿಗೆ ಹಾಕಿಬಿಡೋದು. ಯಾರು? ಸಗರನ ಮಗ ಅಸಮಂಜಸ. ಇದಕ್ಕೆ ಕಥೆ ಏನು ಅಂತ ತಿಳಿದಾಗ, ಒಂದು ಯುಗದಲ್ಲಿ ಅಸಮಂಜಸ ಒಬ್ಬ ವೈಶ್ಯನಾಗಿದ್ದ. ಶ್ರೀಮದ್ ಭಾಗವತದ ಕಥೆ ಇದು. ಕಾಡಿನಲ್ಲಿ ಹೋಗ್ತಾ ಇರುವಾಗ ಒಂದು ನಿಧಿ ಕಾಣ್ತದೆ, ಬಂಗಾರ ಎಲ್ಲ ಕಾಣ್ತದೆ. ನಿಧಿಯನ್ನು ಕಂಡಾಗ ಯಾರಿಗೆ ಬೇಡ ಆಸೆ ಆಗೋದಲ್ವ? ನಿಧಿ ಹತ್ರ ಹೋಗಿ ಅದನ್ನು ಸ್ಪರ್ಶ ಮಾಡಲಿಕ್ಕೆ ತಯಾರಾಗ್ತಾನೆ. ಆಗ ಅಲ್ಲಿ ಒಂದು ಪಿಶಾಚಿ ಇದೆ, ಅದು ದೊಡ್ಡ ವಿಕಾರ ರೂಪವನ್ನು ತಾಳಿ ಇಡ್ತದೆ. ಏ ವೈಶ್ಯನೇ, ಇದನ್ನು ನೀನನ್ನು ಕೊಂಡೋಗಬೇಕಾದ್ರೆ ನನಗೆ ಒಂದಷ್ಟು ಮಾಂಸಗಳು ಬೇಕು, ಅದು ದನದ ಮಾಂಸ ಬೇಕು ಅಂತ ಕೇಳ್ತದೆ. ಈ ವೈಶ್ಯ ಹೇಳ್ತಾನೆ, ನೀನು ಮೊದಲು ನನಗೆ ಆ ನಿಧಿಯನ್ನು ಕೊಡು, ನಾನು ಮನೆಗೆ ಮುಟ್ಟಿಸಿ ಊರಿಂದ ಮಾಂಸ ತಂದು ಕೊಡ್ತೇನೆ ಅಂತೆ. ಊರಿಗೆ ಹೋದ ಮೇಲೆ ಮನುಷ್ಯ ಸಹಜವಾದಂಥ ಗುಣದಿಂದ ಈ ವೈಶ್ಯ ಪಿಶಾಚಿಗೆ ಕೊಟ್ಟಂಥ ಮಾತನ್ನು ನಡೆಸಿಲ್ಲ. ಎರಡನೇ ಜನ್ಮದಲ್ಲಿ ಸಗರನ ಮಗ ಅಸಮಂಜಸನಾಗಿ ಬರ್ತಾನೆ. ಆಗ ಆ ಪಿಶಾಚಿ ಕಾದು ನಿಂತು ಅವನ ಶರೀರವನ್ನು ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿ ಅದರ ಬುದ್ಧಿಯನ್ನೇ ತೋರಿಸದೆ ಸಣ್ಣ ಸಣ್ಣ ಮಕ್ಕಳು ಕೈಗೆ ಸಿಕ್ಕಿದರೆ ಸೀದಾ ನದಿಯಲ್ಲಿ ಬಿಸಾಕೋದು. ಮತ್ತೆ ಅವನಿಗೆ ಅದರ ಹಿಂದಿನ ಜನ್ಮದ ನೆನಪುಗಳೆಲ್ಲ ಬಂತು, ಮತ್ತೆ ಶಕ್ತಿ ಬಂತು. ಬಂದು ಆ ಗಂಗೆಯಲ್ಲಿ ಹಾಕಿದಂಥ ಎಲ್ಲ ಮಕ್ಕಳನ್ನು ಮೇಲೆ ತರ್ತಾನಂತೆ. ಇದೇನೆಂದರೆ ಸಂಸ್ಕಾರದಲ್ಲಿ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳ ಇದ್ದರೆ ಏನು ಅಂತ ತಿಳಿಸ್ತದೆ ಅಂತ ಅನೇಕ ಕಥೆಗಳು ಬರ್ತದೆ. ಭಗವಂತನನ್ನು ನಾವು ಸ್ಮರಿಸಿದರೆ, ಪೂಜಿಸಿದರೆ, ಅವನ ಬಗ್ಗೆ ಚಿಂತನೆಯನ್ನು ಮಾಡಿದರೆ ಅವನೇ ನಮ್ಮ ಸಂರಕ್ಷಕ ಅಂತ ನಾವು ದಿನಾಲೂ ಹೇಳ್ತೇವೆ. ಅನನ್ಯಶ್ಚಿಂತಾಯಂತು ಮಾಂ ಹೇ ಜನ ಪರ್ಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯಾಂ ಅಂತ ಹೇಳ್ತೇವೆ. ಅನನ್ಯವಾಗಿ ನನ್ನ ಚಿಂತನೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನ ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತೆ. ಆದರೆ ಮನುಷ್ಯ ಸಹಜವಾದಂಥ ನಮ್ಮ ಸಣ್ಣ ಬುದ್ಧಿಯಿಂದ ನಮಗೆ ಭಗವಂತನ ಭಕ್ತಿ ಎಲ್ಲಿ ಬರಬೇಕು? ಅನೇಕ ಜನ್ಮಗಳು ಹಿಂದೆ ಹೋಗೋದು, ಅನೇಕ ಜನ್ಮಗಳು ಮುಂದೆ ಹೋಗೋದು. ಬುದ್ಧನ ಜನ್ಮದಲ್ಲಿ ನೋಡ್ತೇನೆ, ನಿನ್ನೆ ಮಂಗದ ಕತೆ ಹೇಳಿದೆ. ಬುದ್ಧ ದನ ಆಗ್ತಾನೆ, ಹುಲಿ ಆಗ್ತಾನೆ, ಮಂಗ ಆಗ್ತಾನೆ, ಏನು ಮುಂಗುಸಿ ಏನೆಲ್ಲ ಜನ್ಮಗಳನ್ನು ತಾಳಿ. ಹಂಗೆ ಹೇಳಿದರೆ ನೀವು ಹೇಳಬೇಕು, ಅದು ಕಾಣ್ತದೋ ಸ್ವಾಮಿ? ಕಾಣೋದಿಲ್ಲ. ಅಲ್ಲಿ ಏನಾದರೆ ಈಗ ನಾವು ಬೇಡದ್ದು ಬೇಕಾದ್ದು ಎಲ್ಲ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕೆಂಬ ಚಾರ್ವಾಕ ಮತವನ್ನು ನಾವು ಪ್ರತಿಪಾದನೆ ಮಾಡ್ತೇವೆ. ಹಾಗೆ ಭಗವದ್ಭಕ್ತಿಯ ಕತೆ ಬಂದಾಗ ಮನುಪುತ್ರ ನಭಾಗನ ಮನಗ ನಾಭಾಗ, ಅವನ ಪರಂಪರೆಯಲ್ಲಿ ಅಂಬರೀಷ ಅಂತ ಒಬ್ಬ ರಾಜ ಬರ್ತಾನೆ. 9ನೇ ಅಧ್ಯಾಯ, ಇದು ಕೂಡ ನವಮಸ್ಕಂದ. ಅಂಬರೀಷ ಅಂತೆ ರಾಜ. ಇಡೀ ನಮ್ಮ ಭರತ ವರ್ಷಕ್ಕೆ ಭೂಮಂಡಲಕ್ಕೆ ಚಕ್ರಾಧಿಪತ್ಯವನ್ನು ಹೊಂದಿದವ, ಎಲ್ಲ ಸುಖ ಸೌಭಾಗ್ಯಗಳನ್ನು ಹೊಂದಿದವ. ಆದರೆ ಈ ಸುಖ ಸೌಭಾಗ್ಯಗಳನ್ನೆಲ್ಲ ಮಣ್ಣಿಗೆ ಸಮ ಅಂತ ಕಂಡವವ. ಇಡೀ ಭರತ ಮಂಡಲಕ್ಕೆ ಭೂಮಿಗೆ ಚಕ್ರಾಧಿಪತ್ಯ ಆಗಿದ್ದಂಥ ಅಂಬರೀಷ ಏಕಾದಶಿ ವ್ರತವನ್ನು ಮಾಡಬೇಕು, ನಾನು ಎಲ್ಲ ಜನ ಸುಖಿಗಳಾಗಬೇಕು, ಆಧ್ಯಾತ್ಮದ ಚಿಂತಕರಾಗಬೇಕು, ಭಗವತ್ ಪ್ರಾಪ್ತಿಗೆ ಪಾತ್ರರಾಗಬೇಕೆಂಬ ಸಂಕಲ್ಪದಿಂದ 1 ವರ್ಷ ಏಕಾದಶಿ ವ್ರತವನ್ನು ಮಾಡಬೇಕು ಅಂತೆ. ಆಷಾಢ ಏಕಾದಶಿಯ ಸಮಯ ವಿಶೇಷವಾಗಿ 3 ದಿವಸ ನಾವು ವ್ರತಸ್ಥರಾಗಬೇಕು ಅಂತ ನನ್ನ ಹೆಂಡತಿ ಹತ್ರ ಹೇಳ್ತಾಳೆ. ಏಕಾದಶಿ ಸಮಾಪ್ತಿ ಆಗ್ತಾ ಇರುವಾಗಲೇ ಮಾನು ಕೋಪಿಷ್ಟರಾದಂಥ, ಮಾನು ತಪಸ್ವಿಗಳಾಗಿದ್ದಂಥ, ಶಿವಾಂಶ ಸಂಭೂತರಾದಂಥ ದೂರ್ವಾಸ ಮುನಿಗಳು ಪ್ರತ್ಯಕ್ಷರಾಗ್ತಾರೆ. ಒಬ್ಬ ಋಷಿ ಬರುವುದೆಂದರೆ ಎಲ್ಲರಿಗೂ ಖುಷಿ ಅಲ್ವಾ? ಹಾಗೆ ದೂರ್ವಾಸರು ಬಂದಾಗ ನಮಸ್ಕರಿಸ್ತಾನೆ. ನಾನು ಮಧ್ಯಾಹ್ನ ಪ್ರಸಾದ ಇಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ತನ್ನ ನಿತ್ಯ ಕರ್ಮಕ್ಕಾಗಿ ಸರಾಯು ನದಿಗೆ ಹೋಗ್ತಾರೆ. ಸಮಯ ಮೀರ್ತಾ ಇದೆ, ಏಕಾದಶಿ ಮುಗಿದು ದ್ವಾದಶಿ ಮೀರ್ತಾ ಇದೆ. ದ್ವಾದಶಿಯ 1 ಗಳಿಗೆ ಒಳಗೆ ನಾವು ಪಾರಣೆ ಮಾಡಬೇಕು ಅಂತ ನಿಯಮ. ಎಲ್ಲ ವಿದ್ವಾಂಸರ ಹತ್ರ ಚರ್ಚೆ ಮಾಡ್ತಾನೆ, ಏನು ಮಾಡೋದು? ಗುರುಗಳು ಬರಲಿಲ್ಲ. ಅವ್ರನ್ನ ಬಿಟ್ಟು ಊಟ ಮಾಡಿದರೆ ಮತ್ತೆ ಅವರು ಶಪಿಸ್ತಾರೆ. ಆಗ ಇಲ್ಲತಕ್ಕ ವಿದ್ವಾಂಸರು ಇರ್ತಾರೆ, ಅಲ್ಲಿರ್ತಕ್ಕಂಥವರು ಒಂದು ವಿಧಾನ ಇದೆ. ನೀರನ್ನು ಕುಡಿದರೆ ಊಟ ಮಾಡಿದವಾಗ ಆಗ್ತದೆ, ಮಾಡದಾಗಿ ಆಗ್ತದೆ. 2 ವಿಧಾನ ಉಂಟು ಅಂತ ಹೇಳ್ತದೆ. 1 ಗ್ಲಾಸ್ ನೀರು ಕುಡಿಬೋದು. ಕುಡಿದರೆ ಉಪವಾಸ ವ್ರತವನ್ನು, ಏಕಾದಶಿ ವ್ರತವನ್ನು ಸಮಾಪ್ತಿ ಮಾಡಿದಾಗೆ ಆಗ್ತದೆ, ಊಟ ಮಾಡದಾಗಿಯೂ ಆಗ್ತದೆ ಅಂತ ಹೇಳಿದ್ರು. ದುರ್ವಾಸರು ಬಂದು ನೋಡ್ತಾರೆ ದಿವ್ಯ ದೃಷ್ಟಿಯಿಂದ. ನನ್ನನ್ನು ಬಿಟ್ಟು ಉಪವಾಸವನ್ನು ಮುಗಿಸಿ ಇವ ಪಾರಣೆ ಮಾಡಿದ್ದಾನೆ,
ಹಾರ ತೆಗೊಂಡಿದ್ದಾನಂತೆ ಸಿಟ್ಟಾಗ್ತಾರೆ. ರಾಜ್ಯದ ದುರಂಕಾರದಿಂದ, ರಾಜ್ಯ ಮದದಿಂದ, ಚಕ್ರವರ್ತಿ ಎಂಬ ಅಹಂಕಾರದಿಂದ ನನಗೆ ಅವಮಾನ ಮಾಡಿದ್ದಿ ಅಂತೇಳಿ ತನ್ನ ಜುಟ್ಟಿನ ಸ್ವಲ್ಪ ಕೂದಲನ್ನು ತೆಗೆದು ಕೆಳಗೆ ಹಾಕ್ತಾರೆ. ದೊಡ್ಡ ಒಂದು ಶಕ್ತಿ ಉತ್ಪತ್ತಿ ಆಗ್ತದೆ. ತನ್ನ ಬಾಯಿಯಿಂದ ಬೆಂಕಿಯನ್ನು ಕಾರುತ್ತಾ ಜಳಪಿಸುವ ದೊಡ್ಡ ತಲವಾರನ್ನು ನೀಡುತ್ತಾ ಅಂಬರೀಷನ ಕಡೆಗೆ ಮುಂದುವರಿತದೆ. ಅಂಬರೀಷ ಕಣ್ಮುಚ್ಚಿಕೊಂಡು ಶ್ರೀಮನ್ನಾರಾಯಣನ ಸ್ಮರಣೆ ಮಾಡ್ತಾ ಇದ್ದಾನೆ. ಅಂಬರೀಷನಿಗೆ ಅವನ ಅರಮನೆಯಲ್ಲಿ ಒಂದು ಚಕ್ರದ ಪೂಜೆ, ಸುದರ್ಶನ ಚಕ್ರದ ಪೂಜೆ, ಭಗವಂತನಿಂದಲೇ ಬಂದಿರತಕ್ಕಂಥ ಒಂದು ಚಕ್ರದ ಆರಾಧನೆ ಇತ್ತು. ಕ್ಷಣಾರ್ಧದಲ್ಲಿ ಚಕ್ರ ಜಾಗೃತಿ ಆಯಿತು. ತನ್ನ ಜ್ವಾಲೆಯನ್ನು ಕಾರುತ್ತಾ ಬಂದು ದೂರ್ವಾಸರಿಂದ ಸೃಷ್ಟಿಯಾದಂಥ ಮಾಯಾಶಕ್ತಿಯನ್ನು ದಮನ ಮಾಡಿ ದೂರ್ವಾಸರನ್ನು ಅಟ್ಟಾಡಿಸಲಿಕ್ಕೆ ಶುರು ಮಾಡಿತು. ಸುದರ್ಶನದ ಜ್ವಾಲೆಯಿಂದ, ಬೆಂಕಿಯಿಂದ ದೂರ್ವಾಸರು ಕಾಲ್ಕಿತ್ತರು, ಪಲಾಯನ ಮಾಡಿದರು ಸೀದಾ ಬ್ರಹ್ಮಲೋಕಕ್ಕೆ. ಅಲ್ಲಿ ಹೋಗಿ ಬ್ರಹ್ಮನ ಹತ್ರ ಕೂಗಿದರು, ಬ್ರಹ್ಮ ರಕ್ಷಿಸು ರಕ್ಷಿಸು ಅಂತ. ಇಲ್ಲ, ನನಗೆ ಆ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ವಿಷ್ಣು ಚಕ್ರ, ಸುದರ್ಶನ ಚಕ್ರಕ್ಕೆ ಯಾವುದು ಅದಕ್ಕೆ ಎದುರು ಇಲ್ಲ ಅಂತೆ. ಶಿವಲೋಕದ ಹೋಗ್ತಾನೆ, ಶಿವನಲ್ಲಿ ಮೊರೆ ಇಡ್ತಾನೆ. ಶಿವನು ಹೇಳ್ತಾನೆ, ನನ್ನಿಲ್ಲೂ ಸಾಧ್ಯ ಇಲ್ಲಪ್ಪ, ಸುದರ್ಶನ ಚಕ್ರ ಯಾರಿಂದಲೂ ಅದನ್ನು ತಡೆಯಲಿಕ್ಕೆ ಆಗುವುದಿಲ್ಲ ಅಂತ. ವಿಷ್ಣು ಲೋಕಕ್ಕೆ ಹೋಗ್ತಾನೆ ದುರ್ವಾಸರು, ಅಲ್ಲಿ ಹೋಗಿ ಅಡ್ಡ ಬಿದ್ದು ಕೂಗ್ತಾನೆ. ಆಗ ವಿಷ್ಣು ಹೇಳ್ತಾನೆ, ಚಕ್ರ ನಂದೇ ಆಗಿದ್ದರೂ ನಾನು ಸ್ವತಂತ್ರನಲ್ಲ, ನಾನು ಲಕ್ಷ್ಮಿಯ ಅಧೀನವೂ ಅಲ್ಲ, ಶ್ರದ್ಧಾ ಭಕ್ತಿಯಿಂದ ತಪಸ್ಸು ಮಾಡ್ತಕ್ಕಂಥ ಸನ್ಯಾಸಿಗಳ ಅಥವಾ ಭಕ್ತರ ಅಧೀನನಾಗಿದ್ದೇನೆ, ಭಕ್ತಾಧೀನ ನಾನು. ಆದ ಕಾರಣ ನಿನ್ನನ್ನು ಬಚಾವು ಮಾಡಲಿಕ್ಕೆ ಆಗುವುದಿಲ್ಲ. ಈ ಸುದರ್ಶನದ ಜ್ವಾಲೆಯಿಂದ, ಬೆಂಕಿಯಿಂದ ನಿನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಭಕ್ತರ ಅಧೀನನಾಗಿದ್ದೇನೆ. ಯಾರು ತಪಸ್ಸು ಮಾಡ್ತಾನೆ, ಅನುಷ್ಠಾನ ಮಾಡ್ತಾನೆ, ಪೂಜಿಸ್ತಾನೆ, ಅವರ ಕೈಗೊಂಬೆ ಆಗಿ ಅವರ ಅಧೀನ, ಭಕ್ತಾಧೀನ ಎಂಬ ಹೆಸರನ್ನು ಪಡ್ಕೊಂಡವ ನಾನು ಅಂತೆ ಶ್ರೀಮನ್ನಾರಾಯಣ ಹೇಳ್ತಾನೆ. ನಿನಗೆ ಒಂದೇ ದಾರಿ ಇರೋದು, ಅಲ್ಲಿ ಅಂಬರೀಷರ ಹತ್ರ ಹೋಗಬೇಕು, ನಿನ್ನ ಅವ್ರ ಹತ್ರವೇ ಕ್ಷಮೆ ಕೇಳಬೇಕು. 3 ಲೋಕವನ್ನು ಸುತ್ತಾಡಿ 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 ದೂರ್ವಾಸರಿಗೆ ಅಂಬರೀಷನ ಹತ್ರ ಬಂದು ಅಂಬರೀಷನ ಕಾಲನ್ನು ಹಿಡ್ಕೊಂಡಿದ್ದಾರೆ. ಅಂಬರೀಷನಿಗೆ ಈ ಕಡೆ ದುಃಖವೂ ಆಗ್ತದೆ, ನಾಚಿಕೆಯೂ ಆಗ್ತದೆ, ಬೇಸರವೂ ಆಗ್ತದೆ. ಒಬ್ಬ ದೊಡ್ಡ ತಪಸ್ವಿ ಋಷಿ ನನ್ನನ್ನು ಕಾಲು ಹಿಡ್ಕೊಂಡ್ರಲ್ವ ಅಂತೆ ಒಂದು ಅವನಿಗೆ ಪಶ್ಚಾತ್ತಾಪವೂ ಆಗ್ತದೆ. ಮತ್ತೆ ಗುರುಗಳಂತೆ ಕಾಲಿಗಡ್ಡ ಉಳ್ತಾನೆ, ನನ್ನನ್ನು ಈ ಸುದರ್ಶನದ ಉರಿಯಿಂದ ರಕ್ಷಿಸಪ್ಪ ಅಂತ ಹೇಳ್ತಾನೆ. ಮತ್ತೆ ಶ್ರೀಮನ್ನಾರಾಯಣನ ಸ್ತುತಿಸ್ತಾನೆ ಅಂಬರೀಷ. ಆ ಸ್ತುತಿ ತುಂಬ ಅದ್ಭುತ ಇದೆ, ಅನೇಕ ಪೇಜ್ ಇದೆ. ಭಗವಂತನ ವರ್ಣನೆ ಮಾಡಲಿಕ್ಕೆ ದಿನಗಟ್ಟಲೆ ಬೇಕಂತೆ ನಮಗೆ. ಅಂತ ವರ್ಣನೆಯನ್ನು ಮಾಡುತ್ತಾ ಸ್ತುತಿಸ್ತಾ ಆ ಸುದರ್ಶನ ಶಾಂತ ಆಯಿತು. ಎಷ್ಟಕ್ಕೆ ಸಮಯ ಶ್ರೀಮದ್ ಭಾಗವತದಲ್ಲಿ ಹೇಳ್ತದೆ, ಸುಮಾರು 1 ವರ್ಷ ತೆಕ್ಕೊಂಡಿದೆ ಅಂತೆ. ಬರೀ ಅವ ನೀರು ಕುಡ್ದೇ ಬದುಕಿದ್ದಂತೆ. ಯಾರು? ಅಂಬರೀಷ. ಅಂತ ಅನೇಕ ಕಥೆಗಳು ನಮ್ಮ ಯಾವುದು ಚರಿತ್ರೆಯಲ್ಲಿ ಬರ್ತದೆ. ಇದೆಲ್ಲ ಏನನ್ನು ಸಾರ್ತದೆ ಅಂದರೆ, ಭಗವದ್ಭಕ್ತಿ ಎಂಬ ಕೀಲಿ ಕೈಯೇ ನಿಮ್ಮ ಜೀವನದ ಸಾರ ಆಗಿದೆ ಅಂತೆ. ಆದರೆ ಎಷ್ಟು ಜನ್ಮ ಬೇಕು ನಮಗೆ? ಸುಮಾರು 84 ಲಕ್ಷ ಜೀವರಾಶಿಗಳನ್ನ ತಳೆದು, ಅದು ಬೇರೆ ಬೇರೆ ಇರ್ಬೋದು, ಸಣ್ಣ ಕ್ರಿಮಿಕೀಟ ಇರ್ಬೋದು, ಅಂಡಜ, ಉದ್ವಿಜ, ಸೇದಜ, ಜರಾಯುಜ ಅಂತ ಹೇಳ್ತೇವೆ. ಬೇರೆ ಬೇರೆ ಇದರಲ್ಲಿ ನಮ್ಮ ಬದುಕನ್ನು ಸವೆಯಿಸ್ಕೊಂಡು ಈಗ ಇರುವಂಥ ನಿಮ್ಮ ಆಯುಷ್ಯ ಎಷ್ಟೇ ಅಂದರೆ 80, 90, 100 ಆಗಿದೆ. ಇನ್ನೂ ಹೇಳ್ತಾರೆ ಮುಂದೆ ಹೋದಾಗ ನಿಮ್ಮ ಆಯುಷ್ಯ ಎಷ್ಟೇ ಅಂದರೆ 10 ವರ್ಷ. 10 ವರ್ಷದಲ್ಲಿ ನೀವು ಮದುವೆಯಾಗಿ ಹೆಂಡತಿ ಮಕ್ಕಳಾಗಿ ಸಂಸಾರ ಮಾಡಿ ಸತ್ತು ಈ ಬದುಕನ್ನು ಮುಗಿಸಬೇಕು. ಮತ್ತೆ ಪುನಃ ಮುಂದೆ ಹೋಗ್ತದೆ. ಮುಂದೆ ಹೋದಾಗ ನಿಮ್ಮ ಬದುಕಿನ ಆಯುಷ್ಯ ಎಷ್ಟೆಂದರೆ 1 ಲಕ್ಷ ವರ್ಷ. ಸತ್ಯಯುಗ ಪ್ರಾರಂಭ ಆಗ್ತದೆ. ಆಗ ನಮಗೆಲ್ಲ ಆಯುಷ್ಯ 1 ಲಕ್ಷ ವರ್ಷ. ಅದು ಯಾವಾಗ ಬರ್ತಂತೆ ಗೊತ್ತಿಲ್ಲ. ಎಲ್ಲ ಶ್ರೀಮಂತರೆಲ್ಲ ಭಾಳ ಖುಷಿ ಪಡೋದು, 1 ಲಕ್ಷ ವರ್ಷ ಬದುಕಿದರೆ ಒಳ್ಳೆಯದಲ್ಲ ಗುರುಗಳೇ, ನಮ್ಮಲ್ಲಿ ತುಂಬ ದುಡ್ಡು ಉಂಟು, ಖರ್ಚು ಮಾಡಿ ನನಗೆ ಒಬ್ಬನಿಗೆ ಬೇಕಾಗುವಷ್ಟು 1 ಲಕ್ಷ ವರ್ಷಕ್ಕೆ ಮಾಡಿಟ್ಟಿದ್ದೇನಂತೆ ಸಾವಿರಾರು ಕೋಟಿಯ ಧನಿಕರು. ಆದರೆ ನಿಮ್ಮ ಇಚ್ಛೆಯಂತೆ ನಮ್ಮ ಇಚ್ಛೆಯಂತೆ ಸತ್ಯಯುಗ ಪ್ರಾರಂಭ ಆಗುವುದಿಲ್ಲ. ಆ ಸತ್ಯಯುಗವನ್ನು ನೀವು ಇಲ್ಲಿಯೇ ರೂಢಿಸ್ಕೊಳ್ಬೋದು. ನಿಮ್ಮಲ್ಲಿ ಧರ್ಮ ಇದ್ದರೆ, ಸಂಸ್ಕಾರ ಇದ್ದರೆ, ಜಾಗೃತಿ ಇದ್ದರೆ, ಹಿಮಾಲಯದಲ್ಲಿ ಈಗಲೂ ಕೂಡ 200 ವರ್ಷ, 300 ವರ್ಷ, 500 ವರ್ಷ ಮತ್ತು ಕಣ್ಣಿಗೆ ಕಾಣದೆ ಅವ್ಯಕ್ತವಾಗಿರ್ತಾರೆ ಲಕ್ಷಾಂತರ ವರ್ಷದ ಜನರು ಈಗಲೂ ಜೀವಿಸ್ತಾ ಇದ್ದಾರೆ. ನಿಮಗೆಲ್ಲ ಈ ಆಧ್ಯಾತ್ಮದ ಒಳ ಅಂತಃಸತ್ವವನ್ನು ತಿಳಿದವರು ಸ್ವಾಮಿಗಳೇ ಅದು ಹೇಗೆ ಸಾಧ್ಯ, ಅದು ಸುಳ್ಳಲ್ವಾ ಅಂತ ಹೇಳ್ಬೋದು. ಈಗೆಲ್ಲ ಇರೋರು 80 ವರ್ಷ, 90 ವರ್ಷ, 100ರಲ್ಲಿ ಸಾಯ್ತಾರಲ್ವಾ ಅಂತ. ಹೌದು, ನಾವೆಲ್ಲ ಬಹಿರ್ಮುಖ ಇಂದ್ರಿಯದಲ್ಲಿ ಇದ್ದೇವೆ, ಅಂತರ್ಮುಖ ಇಂದ್ರಿಯದಲ್ಲಿಲ್ಲ. ಬಹಿರ್ಮುಖ ಇಂದ್ರಿಯದಲ್ಲಿರುವವರಿಗೆ
3 ಹೊತ್ತು ಊಟ ಮಾಡಬೇಕು, 4 ಹೊತ್ತು ಊಟ ಮಾಡಬೇಕು, ಸಿಕ್ಕಿದರೆ ಇನ್ನೂ ಕೂಡ ಮಾಡಬೇಕು, ಕೆಲಸ ಇಲ್ಲ. ಊಟ ಮಾಡೋದು ಮಲಗೋದು ತಿರುಗೋದು, ಊಟ ಮಾಡೋದು ಮಲಗೋದು ತಿರುಗೋದು. ಈಗ ನಮ್ಮ ಪ್ರವಚನ ಜಾಸ್ತಿ ಆದರೆ ಸ್ವಲ್ಪ ತಲೆಬಿಸಿ ಆಗ್ತದೆ ನಿಮಗೆ, ಇನ್ನು ಊಟದ ಹೊತ್ತಾಯಿತು, ಊಟ ತಣ್ಣಗಾಗ್ತದೆ ಅಂತೆ. 11 ಗಂಟೆಗೆ ಇಡ್ಲಿ ತಿಂದರೂ ಮತ್ತೆ ಅದರ ನೆನಪಾಗ್ತದೆ. ಭಾವನೆ ಅದು ನಮ್ಮ ಟೆಂಡೆನ್ಸಿ ಅಂತ ಹೇಳ್ತೇವೆ, ಪ್ರವೃತ್ತಿ ಅಂತೆ. ನಾವು ಮನಸ್ಸಿನಲ್ಲಿ ಉಂಟಲ್ವಾ, ನಿಮಗೆ ಊಟವೇ ಸಿಗದಿದ್ದರೆ ನೀವೆಲ್ಲ ಹಿಮಾಲಯ ಯಾತ್ರೆಗೆ ನಮ್ಮೊಟ್ಟಿಗೆ ಬಂದರೆ 15 ದಿವಸ ನಾವು ಒಂದು ಬಾಟ್ಲಿ ಜ್ಯೂಸು, ಒಂದು ಆ್ಯಪಲ್ ಕೊಟ್ಟಿರ್ತೇವೆ ಅವರಿಗೆ. ಮತ್ತು ಸಮಯ ಇದ್ದರೆ ನೋಡೋಣ ಅಂತೆ. ಅದರಲ್ಲಿ ಮಾತಾಡಿಕೊಂಡು ಸಂಜೆಯವರೆಗೂ ಕೂಡ ನೆನಪಾಗೋದಿಲ್ಲ. ನಮಗೆ ಆ ವ್ಯವಸ್ಥೆ ಹತ್ರ ಇದ್ದರೆ ನೆನಪಾಗೋದು. ಶುಗರ್ನವನಿಗೆ ಕೂಡ ಅಲ್ಲಿ ಜಿಲೇಬಿ ಇದ್ದರೆ ಅಥವಾ ಹಲ್ವ ಇದ್ದರೆ ಮೆಲ್ಲ ಬಾಯಿಯಲ್ಲಿ ನೀರು ಬರ್ತದೆ. ಹೆಂಡತಿಯನ್ನು ಸ್ವಲ್ಪ ಅವ್ರು ನೋಡ ಇದ್ದರೆ 2-3 ಹೊಡೆದೇ ಬಿಡ್ತಾನೆ ಜಿಲೇಬಿ ಅಥವಾ ಹಲ್ವ ಒಂದು 2-3 ಪೀಸ್. ಅಂದರೆ ನಮ್ಮ ಟೆಂಡೆನ್ಸಿ ಅಂತ ಹೇಳ್ತೇವೆ, ಅದಕ್ಕೆ ಪ್ರವೃತ್ತಿ ಅಂತೆ. ಒಂದು ವಸ್ತು ಎದುರು ಕಂಡಾಗ ಅದು ಬೇಕು ಅಂತ ಆಗೋದು. ಅದಕ್ಕೆ ಹೇಳಿದಲ್ಲ ಭಗವಂತ, ನಾವೆಲ್ಲ ಯೋಗಿ ಆಗಬೇಕು ಅಂತ ಹೇಳ್ತಾನೆ, ಯೋಗಧಾರಣೆ ಮಾಡಬೇಕು ಅಂತ ಹೇಳ್ತಾನೆ. ಅವಿದ್ಯೆ, ಅಸ್ಮಿತೆ, ರಾಗದ್ವೇಷ, ಅಭಿನಿವೇಶಗಳು ಪಂಚಕ್ಲೇಶಗಳು ಅಂತ ಹೇಳ್ತೇನೆ. ಯೋಗ ಎಂಬುದನ್ನು ನಾವು ಸ್ವಾಧೀನ ಮಾಡಬೇಕಾದ್ರೆ ಅವಿದ್ಯೆ, ಅಸ್ಮಿತೆ, ರಾಗದ್ವೇಷ, ಅಭಿನಿವೇಶ, ಪಂಚಕ್ಲೇಶಗಳು ಅಂತ. ಕ್ಲೇಶ ಅಂದರೆ ದುಃಖಗಳು ಸಂಸ್ಕೃತ. ಅವಿದ್ಯೆ ಅಂದರೆ ಇಲ್ಲದ್ದನ್ನು ಇದ್ದದಾಗಿ ಭಾವಿಸೋದು. ಪೆಂಡಾಲ್ನ ತುದಿಯಲ್ಲಿ ಯಾವುದೋ ಒಂದು ಹಾವು ಸುತ್ತಾಕಿ ಮಲಗಿದಾಗಿ ಕಾಣೋದು. ರಾತ್ರಿ ಟಾರ್ಚ್ ಹಾಕಿದಾಗ ಹಾವಲ್ಲ, ಅದು ಹಗ್ಗ ಅಂತೆ ಭಾಸ ಆಗೋದು, ಅವಿದ್ಯೆ. ಮತ್ತು ಅಸ್ಮಿತೆ, ನಾನು ಎಂಬ ಭಾವನೆ. ನನಗೆ ಎಲ್ಲರೂ ಗೌರವ ಕೊಡಬೇಕು, ಎಲ್ಲರೂ ಮರ್ಯಾದೆ ಕೊಡಬೇಕು, ನಾನು ಶ್ರೀಮಂತ, ನಾನು ಅಂಥವ ಇಂಥವ ಎಂಬ ಭಾವನೆಯಿಂದ ಬಂದಿತ್ತು. ಮತ್ತು ರಾಗ, ಒಂದು ಸುಖ ಇರ್ಬೋದು, ಒಂದು ಅನುಭವ ಇರ್ಬೋದು, ಆದದ್ದನ್ನು ಮತ್ತೆ ಪಡೆಯಬೇಕು ಅಂತ ಆಗೋದು ರಾಗ ಅಂತ ಹೇಳ್ತೇವೆ ಅದಕ್ಕೆ. ಅದು ಸಿಗದಾಗ ಮನಸ್ಸಿನಲ್ಲಿ ಬರೋದು ದ್ವೇಷ ಅಂತೆ. ಕಟ್ಟಗಡೆಗೆ ಬರೋದು ಅಭಿನಿವೇಶ ಅಂತೆ, ಮರಣ ಭಯ ಅಂತ ಹೇಳ್ತೇವೆ. ಮರಣ ಭಯ ಎಲ್ಲರಿಗೂ ಇರ್ತದೆ ಅಲ್ವಾ. ನಮ್ಮ ಕಣ್ಮುಂದೆ ಒಬ್ಬ ಸ್ಕೂಟರ್ನವ ತುಂಬ ಸ್ಪೀಡ್ ಹೋದ, ಡಮ್ಮ ಬಿದ್ದ, ಮಂಡೆ ತಲೆ ಅವನಿಗೆ ಚೂರಾಯಿತು, ಸತ್ತು ಹೋದ. ಆಗ ಇವನ ಸ್ಕೂಟರ್ನ ಎಕ್ಸಲೇಟ್ರ್ ಮೇಲೆಲ್ಲ ಕೆಳಗೆ ಬರೋದು. ಅಲ್ಲಿ ಸತ್ತವನನ್ನು ನೋಡಿ ಎಲ್ಲ ಸ್ಮೆಲ್ ಬಿದ್ದಿದೆ, ತಲೆ ಎಲ್ಲ ಹೋಗಿದೆ, ಅಯ್ಯೋ ನಾವು ಕೂಡ ಸ್ಪೀಡ್ ಹೋದರೆ ಹಿಂಗೆಲ್ಲ ಅಲ್ಲಿಗೆ ಎಕ್ಸಲೇಟ್ರ್ ಹಿಂದೆ ತಿರುಗಿಸಿದ. 10ರಲ್ಲಿ ಹೋದ, 20ರಲ್ಲಿ ಹೋದ, 10 ಕಿಲೋಮೀಟ್ರ್ ಹೋದಾಗ ಮತ್ತೆ ಪುನಃ 80ರಲ್ಲಿ 90ರಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನಮ್ಮ ಈ ಭಾವನೆಗಳು, ನಮ್ಮ ಈ ಬ್ರೈನಿಗೆ ಉಂಟಲ್ಲ ಸತ್ಯಾಸತ್ಯತೆಗಳನ್ನು, ಅದನ್ನು ಪರಾಮರ್ಶೆ ಮಾಡುವಂಥ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೇವಂತೆ. ಇದಕ್ಕೆಲ್ಲ ಬೇಕಾದ್ದು ನಮ್ಮ ಬದುಕಿನಲ್ಲಿ ವಿವೇಕ, ವೈರಾಗ್ಯ, ಇಂದ್ರಿಯ ನಿಗ್ರಹ. ವಿವೇಕ ಅಂದರೆ ವಾಟ್ ಈಸ್ ರೈಟ್ ಯಸ್, ವಾಟ್ ಈಸ್ ರಾಂಗ್ ಪುಲ್, ಯಾವುದು ಸರಿ ಯಾವುದು ತಪ್ಪು ಎಂಬ ಭಾವನೆ ನಮಗೆ ಸರಿಯಾಗಿ ಬರಬೇಕಂತೆ. ಮತ್ತೊಂದು ವೈರಾಗ್ಯ. ಕಣ್ಮುಂದೆ ನೋಡಿ, ಈ ಬುದ್ಧನ ಕಥೆಯಲ್ಲಿ ಬರ್ತದೆ. ಅವನಿಗೆ ಚರಿತ್ರೆಯಲ್ಲಿ ಅವನಿಗೆ ದೊಡ್ಡ ಯೋಗ ಇತ್ತು. ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆದಂಥ ಯೋಗ. ಇಡೀ ಭೂಮಂಡಲಕ್ಕೆ ಧರ್ಮ ಪ್ರಚಾರಕನಾಗಿ ಜಗದ್ಗುರು ಬುದ್ಧನಾಗುವಂಥ ಯೋಗ. ಅದಕ್ಕೆ ತಂದೆ ಏನು ಮಾಡಿದ, ಇಲ್ಲಿ ಆದರೂ ಹೊರಗೆ ಹೋಗಿ ಜನರಲ್ ಪಬ್ಲಿಕ್ಗೆ ಸಿಗಬಾರಂತೇಳಿ 3 ಅರಮನೆಯನ್ನು ಮಾಡಿದ. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತೆ. ಅರಮನೆಯಲ್ಲಿ ಇರಬೇಕು ಅವನು ಅಂತೆ. ಆದರೂ ಕೂಡ ಅವನ ಯೋಗ ನೋಡಿ ಕೂಡುವಾಗ ಅದನ್ನು ತಪ್ಪಿಸಲಿಕ್ಕೆ ಆಗೋದಲ್ಲ. ನಾವೆಲ್ಲ ಕರ್ಮಾಧೀನರು ಅಂತ ಹೇಳ್ತೇವೆ. ನಾರದನ 2ನೇ ಜನ್ಮದಲ್ಲಿ ಉಪಬರುವಾನಾಗಿದ್ದಾಗ ಅವನು ಬ್ರಹ್ಮಶಾಪದಿಂದ ಸಾಯ್ತಾನೆ. ಆಗ ಹೆಂಡತಿ ಬಂದು ಶಪಿಸ್ತಾಳೆ. ಕಾಲದೇವತೆಯನ್ನು, ಯಮನ ದೂತರನ್ನು ಕರೆಸಿ, ನನ್ನ ಗಂಡ ಏನು ತಪ್ಪು ಮಾಡಿದ್ದಾನೆ, ಯಾಕೆ ಆಗಾಯಿತು ಹೀಗಾಯಿತು ಒಂದಷ್ಟು ಶಪಿಸಲಿಕ್ಕೆ ನೋಡ್ತಾಳೆ. ಆಗ ಯಮದೂತರು ಬಂದು ಹೇಳ್ತಾರೆ, ನಮಗೇನು ಅಧಿಕಾರ ಇಲ್ಲ, ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಕೆಲಸ ಮಾಡೋರು ಬಿಟ್ಟರೆ ನಮ್ಮದೇನು ಅಧಿಕ ಪ್ರಸಂಗ ಇಲ್ಲ. ನಾವು ಸುಮ್ಮನೆ ವಿ ಆರ್ ಅಪಾಯಿಂಟೆಡ್ ಲೇಬರ್ಸ್ ಅಂತ ಹೇಳ್ತಾರೆ. ಯಾರಿಂದ? ಪರಮಾತ್ಮನಿಂದ, ಯಮನ ದೂತರು ಕೂಡ. ಹಾಗೆ ನಾವು ಸುಮ್ಮನಿಗೆ ಯಮನಿಗೆ ಇನ್ಯಾರಿಗೋ ಬೈತಾ, ಅಯ್ಯೋ ನನ್ನ ಮಗನನ್ನು ಕೊಂಡೋದ, ನನ್ನ ಹೆಂಡತಿ ಕೊಂಡೋದ, ಗಂಡನಂದು ಕೊಂಡೋದ, ನನಗೂ ಈಗ ಬರ್ತಾ ಇರ್ತಾನೆ ಅಂತ ನಾವು ಸುಮ್ಮನೆ ಬೈಯೋದಂತೆ. ಅದಕ್ಕೆ ಯಮದೂತರು ಕೂಡ ಹೇಳ್ತಾರೆ ಅಂತೆ, ನಾವು ಏನೂ ಇಲ್ಲ, ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಕೆಲಸವನ್ನು ಮಾಡ್ತಾ ಇರ್ತೇವೆ ಅಂತ ಹೇಳ್ತಾರಂತೆ. ಹಾಗೆ ಬುದ್ಧನಿಗೆ ನೋಡಿ ಯಾವುದೋ ಅವನಿಗೆ ಕೆಟ್ಟ ದೃಶ್ಯಗಳು ಬೀಳಬಾರ್ದಂತ ಇತ್ತು. ಆದರೆ 29 ವರ್ಷ ಆಗುವಾಗ ಬುದ್ಧನ ಜನನವೇ ಒಂದು ಅದ್ಭುತ. ನಾವು ಎಂಡಿಗೆ ಬಂದೇವೆ, ಸ್ವಲ್ಪ ಮುಂದುವರಿಸುವ ಸಮಯ ಉಂಟು. ಬುದ್ಧನ ಜನನವೇ ಒಂದು ಅದ್ಭುತ. ಅವನು ತುಸಿತಾವೆಂಬ ಒಂದು ದೇವಲೋಕದಲ್ಲಿ ರಾಜನಾಗಿದ್ದಾನೆ, ಪೂರ್ಣನಾಗಿಲ್ಲ. 3 ಸಲ ದಶಪಾರಮ್ಯಗಳನ್ನು ಮುಗಿಸಿದ್ದಾನೆ. 10 ಒಳ್ಳೆಯ ಗುಣಗಳು, ಕ್ಷಮೆ ಇರ್ಬೋದು, ದಾನ ಇರ್ಬೋದು, ಸತ್ಯ ಇರ್ಬೋದು, ನಿಶ್ಚಲತೆ ಇರ್ಬೋದು, ಇದೆಂಥ ದಶಪಾರಮ್ಯಗಳು ಅಂತ ಹೇಳ್ತಾರೆ. ಅಂಥ ಒಂದು ಗುಣಗಳನ್ನು 3 ಸಲ ಮುಗಿಸಿದ್ದಾನೆ.
ಈಗ ಕಟ್ಟೆಗಳಿಗೆ ಬುದ್ಧನಾಗಬೇಕಂತ ಪರ್ವಕಾಲ. ಅದಕ್ಕೆ ಒಂದು ವೇದಿಕೆ, ಒಂದು ಜಾಗ, ಒಂದು ತಂದೆ, ಒಂದು ತಾಯಿ, ಒಂದು ಪ್ರದೇಶವನ್ನು ಆಯ್ಕೆ ಮಾಡ್ತಾನೆ. ಆಗ ಅವನಿಗೆ ಕಾಣೋದು ನೇಪಾಳದ ಕಪಿಲವಸ್ತುವಿನ ಶುದ್ಧೋಧನ ಎಂಬ ರಾಜ, ಮಾಯಾವತಿ ಎಂಬ ತಾಯಿ. ಮೇಲ್ಲೋಕದಲ್ಲಿ ಅವನು ಅಲ್ಲಿ ದೊಡ್ಡ ರಾಜನಾಗ್ತಾನೆ. ಆಗ ಹೇಳ್ತಾನೆ, ನನ್ನ ಪೂರ್ಣತ್ವವನ್ನು ಪಡೆಯಲಿಕ್ಕಾಗಿ ಮತ್ತೆ ಭೂಮಿಯನ್ನು ಆಶ್ರಯಿಸ್ತೇನೆ ಅಂತೇಳಿ ಭೂಮಿಗೆ ಬರಲಿಕ್ಕೆ ಆಲೋಚನೆ ಮಾಡ್ತಾನೆ. ಈಗ ಒಂದು ದಿವಸ ಮಾಯಾದೇವಿಗೆ ಒಂದು ಕನಸು ಬೀಳ್ತದೆ. ಪಲ್ಲಕ್ಕಿಯಲ್ಲಿ ಮಲಗಿದ್ದಾಳೆ. ಬಂಗಾರದ ಪಲ್ಲಕ್ಕಿಯನ್ನು 4 ಜನ ದೇವದೂತರು ಮಾನಸ ಸರೋವರಕ್ಕೆ ಕೊಂಡೋಗಿ ಸರೋವರದ ಹತ್ರ ಇಡ್ತಾರೆ. ಅದಕ್ಕೆ ಆಗ ಏನಾಗ್ತದೆ ಅಂದರೆ, ಒಂದು ಆಣೆ ಆ ಪಲ್ಲಕ್ಕಿಗೆ 3 ಸುತ್ತು ಬಂದು ಒಂದು ಕಮಲವನ್ನು ಕೈಯಲ್ಲಿ ಇಟ್ಕೊಂಡು ತನ್ನ ಗರ್ಭವನ್ನು ಪ್ರವೇಶ ಮಾಡುವಂತೆ ಕನಸು ಕಾಣ್ತಾಳೆ ಮಾಮಾಯಿ ದೇವಿ. ಬೆಳಿಗ್ಗೆ ಎಚ್ಚರ ಆಗ್ತದೆ. ಈ ಕಥೆಯನ್ನು ತನ್ನ ಗಂಡನಿಗೆ ಹೇಳ್ತಾನೆ, ಶುದ್ಧೋಧನಿಗೆ. ಜ್ಯೋತಿಷಿಗಳನ್ನು ತರಿಸ್ತಾರೆ. ಆಗ ಅವರು ಹೇಳ್ತಾರೆ, ನಿನ್ನ ಗರ್ಭದಲ್ಲಿ ಒಬ್ಬ ಜಗದ್ವಿಖ್ಯಾತನಾದ ಚಕ್ರವರ್ತಿ ಆಗ್ಬೋದು, ಬ್ರಹ್ಮಜ್ಞಾನಿ ಆಗ್ಬೋದು ಅಂತ ಮಗ ಹುಡ್ತಾನೆ ಅಂತ ಜ್ಯೋತಿಷಿಗಳೇ ಹೇಳ್ತಾರೆ. ಎಲ್ಲ ಭಾಳ ಶುದ್ಧಾಚಾರದಿಂದ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಡ್ತಾನೆ ಶುದ್ಧೋಧನ. 10ನೇ ತಿಂಗಳಾಗುವಾಗ ಈ ತಾಯಿ ಹೇಳ್ತಾಳೆ, ಕೋಲಿಯ ತನ್ನ ಪಕ್ಕದ ತಂದೆಯ ಮನೆಗೆ ನನಗೆ ಹೋಗಬೇಕು ಅಂತ ಗಂಡನಲ್ಲಿ ವಿಜ್ಞಾಪಿಸ್ತಾಳೆ. ಗರ್ಭವತಿ ಆಸೆ ಅಲ್ವಾ, ಸರಿ ಅಂತೇಳಿ ಬಂಗಾರದ ಪಲ್ಲಕ್ಕಿಯಲ್ಲಿ ಕೂರಿಸಿ ತನ್ನ ಹೆಂಡತಿಯನ್ನು ಕಳಿಸ್ಕೊಡ್ತಾನೆ. ಅಲ್ಲಿಂದ ಸುಮಾರು 100 ಕಿಲೋಮೀಟರ್ ದೂರದ ಲುಂಬಿನಿ, ನಮ್ಮ ಅಯೋಧ್ಯೆಯಿಂದ ಹತ್ತಿರ. ನಾನು ಕೆಲಸಲು ಹೋದಾಗಲೂ ಹೋಗಿದ್ದೇನೆ. ತುಂಬ ಸುಂದರ ಪ್ರದೇಶ. ನೇಪಾಳದಿಂದ ಅವನ ಶುದ್ಧೋಧ ಕಪಿಲವಸ್ತಿಯಿಂದ 100 ಕಿಲೋಮೀಟರ್ ದೂರದಲ್ಲಿ ಲುಂಬಿನಿ ಎಂಬ ಪ್ರದೇಶ. ಅಲ್ಲಿ ತಾಯಿ ಬಂದು ನಿಂತಿದ್ದಾಳೆ. ಸುಂದರವಾದಂಥ ಉದ್ಯಾನವನ. ನೋಡ್ತಾ ನೋಡ್ತಾ ಅವಳಿಗೆ ತನ್ನ ಮನಸ್ಸಿನಲ್ಲಿ ಆಗ್ತದೆ, ನನಗೆ ಪ್ರಸವ ಆಗ್ತದೆ ಅಂತ ಎಲ್ಲ ಸೇವಕರಲ್ಲಿ ಹೇಳ್ತಾನೆ. ಆಗ ಸೇವಕರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಮಗು ಹುಟ್ಟುತ್ತದೆ. ಮಗು ಹುಟ್ಟುವಾಗ ಆಕಾಶದಿಂದಲೇ ಬಿಸಿ ನೀರು ಮತ್ತು ತಣ್ಣೀರು ಮಿಶ್ರಣ ಆಗಿಬಿಡ್ತದೆ. ಈಗಲೂ ಉಂಟು ಒಂದು ಕೊಳ, ಬಿಸಿ ನೀರು ಮತ್ತು ತಣ್ಣೀರು 2 ಇದೆ. ಬುದ್ಧ ಹುಟ್ಟಿದ ಕೂಡಲೇ, ಆ ಮಗು ನೆಲಕ್ಕೆ ಬಿದ್ದ ಕೂಡಲೇ 7 ಕಮಲಗಳು ಉತ್ಪತ್ತಿ ಆಯಿತಂತೆ. ಆ 7 ಕಮಲದ ಮೇಲೆ ಕಾಲಿಟ್ಟು ನಡೀತಾನಂತೆ ಬುದ್ಧ. ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತದೆ. ಒಂದು ಅದ್ಭುತ. ಋಷಿ ಮುನಿಗಳಿಗೆ ಆಗ್ತದೆ, ಏನೋ ಜಗತ್ತಿನಲ್ಲಿ ವಿಶೇಷವಾದಂಥ ಒಬ್ಬ ಮಹಾತ್ಮನ ಜನನ ಆಗ್ತದೆ ಅಂತ ಭಾವನೆ ಆಗ್ತದೆ. ಅದೇ ಥರ ತಾಯಿ ಮನೆಗೆ ಹೋಗಬೇಕಾದಂತೆ ಈ ಮಾಯಾದೇವಿ ಅಮ್ಮ ಮತ್ತೆ ಕಪಿಲಾವಸ್ಥೆಗೆ ಬರ್ತಾಳೆ. ಅವನ ಜ್ಯೋತಿಷ್ಯವನ್ನೆಲ್ಲ ನೋಡ್ತಾರೆ. ಜ್ಯೋತಿಷಿಗಳು ಬಂದು ಹೇಳಿದರು, 7 ಜನ ಜ್ಯೋತಿಷಿಗಳು ಬಂದು ಹೇಳಿದರು, ಇವನು ದೊಡ್ಡ ಚಕ್ರವರ್ತಿ ಆಗ್ತಾನೆ ಭೂಮಂಡಲಕ್ಕೆ ಅಂತೆ. ಬೇರೆ ಬೇರೆ ಜ್ಯೋತಿಷಿಗಳು ಬೇರೆ ಹೇಳಿದರು. ಅದರಲ್ಲಿ ಒಬ್ಬ ಇರ್ತಾನೆ, ಕಡೆಯ ಜ್ಯೋತಿಷಿ, ಅವನ ಹೆಸರು ಕುಂದನ ಅಂತೆ. ಅವನು ಹೇಳ್ತಾನೆ, ಸ್ವಾಮಿ, ಈ ಹುಡುಗ ಇಡೀ ಬ್ರಹ್ಮಾಂಡಕ್ಕೆ ದೊಡ್ಡ ಬ್ರಹ್ಮಜ್ಞಾನವನ್ನು ಬೋಧಿಸ್ತಕ್ಕಂಥ ಮಹಾನ್ ನೇತಾರ ಆಗ್ತಾನೆ, ಒಬ್ಬ ಧಾರ್ಮಿಕನಾಗ್ತಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ತಂದೆಗೆ ಭಯ ಆಯಿತು. ಅವನು ಚಕ್ರವರ್ತಿ ಆಗಬೇಕು ಅಂತ ಬಯಸೋದಲ್ಲ. ಒಬ್ಬ ರಾಜ ತನ್ನ ಮಗನನ್ನು ರಾಜನೇ ಆಗಬೇಕು ಅಂತ ಬಯಸೋದಿಲ್ಲ. ಈಗ ನೋಡಿ, ಈಗ ಮಂತ್ರಿಗಳು ತನ್ನ ಮಗನೂ ಮಂತ್ರಿ ಆಗಬೇಕು, ಹೆಂಡತಿ ಮಂತ್ರಿ ಆಗಬೇಕು ಅಂತ ಬಯಸುವವರಂತೆ. ಆ ಕಾಲದಲ್ಲಿ ಕೂಡ ಹಾಗೆ ಇತ್ತು ಸ್ವಲ್ಪ. ತನ್ನ ಮಗ ಚಕ್ರವರ್ತಿ ಆಗಬೇಕು ಅಂತ ಬಯಸಿದ್ದಂತೆ. ಹಾಗೆ ಹೋಯಿತು. ಈಗ ಅವರ ಗುರುಗಳು ಇವರ ದರ್ಶನಕ್ಕೆ ಬರಬೇಕು ಅಂತ ಎನಿಸ್ತಿರ್ತಾರೆ. ದೇವಲರು ಅಂತೆ. ದೇವಲರು ಬರ್ತಾರೆ, ಆ ಮಗುವನ್ನು ನೋಡ್ತಾರೆ. ಅವನು ಹೇಳ್ತಾರೆ, ಕುಲಪುರೋಹಿತರೇ ಬಂದು ನನ್ನ ಮಗುವಿಗೆ ಆಶೀರ್ವಾದವನ್ನು ಮಾಡಿ ಅಂತೆ. ಮಗುವನ್ನು ನೋಡಿದ ಕೂಡಲೇ ದೇವಲರು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಮಗುವಿಗೆ ಅವರು ಆಶೀರ್ವಾದನೆ ಮಾಡಲಿಕ್ಕೆ ಬಂದವರು ನಮಸ್ಕಾರ ಮಾಡಿ ಬಿಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಆಗ ಅವರು ಹೇಳ್ತಾರೆ, 32 ಎಲ್ಲ ಲಕ್ಷಣಗಳನ್ನ ತೇರಿ ಬಂದಂಥ ಸಾಕ್ಷಾತ್ ಭಗವಂತನ ಅಂಶದಿಂದ ಬಂದಿದ್ದಾನೆ ಶುದ್ಧೋಧನ, ಸಾಮಾನ್ಯ ಮಗು ಅಲ್ಲ ಅಂತೇಳಿ ಆ ಮಗುವಿಗೆ ದೀರ್ಘದಂಡ ನಮಸ್ಕಾರ ಮಾಡುವಾಗ ತಂದೆ ತಾಯಿಗಳು ಕೂಡ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಬುದ್ಧನಿಗೆ. ಈಗ ಬುದ್ಧನಿಗೆ 4 ವರ್ಷ ಆಗಿದೆ. ಅಲ್ಲಿ ಕೃಷಿ ಪ್ರಾರಂಭ ಮಾಡುವಾಗ ಬಂಗಾರದ ನೇಗಿಲಲ್ಲಿ ಉಡುವಂಥ ಅಭ್ಯಾಸ. ಇಡೀ ಕುಟುಂಬವೇ ಹೋಗಿ ಭೂಮಿ ಪೂಜೆ ಮಾಡಿ ಬಂಗಾರದ ನೇಗಿಲಲ್ಲಿ ಒಂದು ಉಳುವಂಥ ಸಂದರ್ಭ. ಮಗುವನ್ನೊಂದು ಜಂಬೂ ವೃಕ್ಷದ ಒಂದು ಬುಡದಲ್ಲಿ ಕೂರಿಸಿದ್ದಾರೆ. ಇವರೆಲ್ಲ ಭೂಮಿ ಪೂಜೆಗೆ ಹೋಗ್ತಾರೆ. 1-2 ಗಂಟೆ ಆಗ್ತದೆ ಎಲ್ಲ ಕೆಲಸ ಆಗುವಾಗ. ಆಗ ನೆರಳು, ಎಲ್ಲ ಮರದ ನೆರಳುಗಳು ತನ್ನ ದಿಕ್ಕನ್ನು ಬದಲಾಯಿಸಿದೆ. ಬುದ್ಧ ಕೂತಂಥ ಹುಡುಗ, 4 ವರ್ಷದ ಹುಡುಗ ಪದ್ಮಾಸನಾಗಿ ಕೂತಿದ್ದಾನೆ. ಜಂಬೂ ವೃಕ್ಷದ ನೆರಳು ಅಲ್ಲಾಡಲಿಲ್ಲಂತೆ.
ಆ ಮರದ ನೆರಳು ಕೂಡ ಬುದ್ಧನಿಗೆ ರಕ್ಷಣೆ ಕೊಡಲಿಕ್ಕಾಗಿ ಆ ಮಗುವಿನ ಮೇಲೆ ಕೂಡ ನೆರಳು ಆಗಿದೆ ಅಂತೆ. ಎಲ್ಲ ಕೆಲಸಗಾರರು ಬಂದು ನೋಡ್ತಾರೆ, ಆಶ್ಚರ್ಯ. ಅಲ್ಲಿ ಇದ್ದಂಥ ಎರೆಹುಳುಗಳನ್ನು ಕೊಕ್ಕರೆಗಳು, ಸಣ್ಣ ಪಕ್ಷಿಗಳು ತಿಂತಾ ಇದೆ. ಆ ಪಕ್ಷಿಗಳು ಮೇಲೆ ಹಾಡಿದಾಗ ಗಿಡಗ ಬಂದು ಪಕ್ಷಿಯನ್ನು ತಿಂತಾ ಇದೆ. ಇದನ್ನೆಲ್ಲ ನೋಡುವಾಗ ಬುದ್ಧನಿಗೆ ಈ ಲೌಕಿಕ ಪ್ರಪಂಚದ ಒಂದು ವೈಜ್ಞಾನಿಕತೆಯ ಅನುಭವ ಆಗ್ತದೆ. ಮುಂದಕ್ಕೆ ಬುದ್ಧನ ಬದುಕು ಮುಂದೆ ಮುಂದೆ ಹೋಗ್ತದೆ. 8 ವರ್ಷ ಆದಾಗ ಅವನ ಅರಮನೆಯಲ್ಲಿ ಅವನ ಚಿಕ್ಕಮ್ಮನ ಮಗ ದೇವದತ್ತ ಅಂತ ಇದ್ದಾನೆ. ಅವನೊಂದು ಪಕ್ಷಿಗೆ ಬಾಣ ಬಿಡ್ತಾನೆ. ಪಕ್ಷಿ ಕೆಳಗೆ ಬಿಡ್ತದೆ. ಆಗ ಬುದ್ಧ ಓಡೋಡಿ ಹೋಗಿ ಒಂದು ಗೊಂಡೆಯ ಹೂವಿನಿಂದ ಅದರ ರಸವನ್ನು ತೆಗೆದು ಅದರ ರೆಕ್ಕೆಗೆ ಬಿಡ್ತಾನೆ, ಅದರ ಶುಶ್ರೂಷೆಯನ್ನು ಮಾಡ್ತಾನೆ. ಆ ಕಾಲಕ್ಕೆ ಬಂದಂಥ ದೇವದತ್ತನು, ಈ ಪಕ್ಷಿ ನನಗೆ ಸೇರಿದ್ದು, ನಾನು ಇದಕ್ಕೆ ಬಾಣ ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ರಾಜರ ಆಸ್ಥಾನಕ್ಕೆ ದೂರ ಹೋಗ್ತದೆ. ಆಗ ರಾಜರು ತೀರ್ಮಾನ ಮಾಡ್ತಾರೆ, ಪಕ್ಷಿಯನ್ನು ಯಾರು ಸಂರಕ್ಷಣೆ ಮಾಡಿದ್ದಾನೋ ಅವನಿಗೆ ಈ ಪಕ್ಷಿಯನ್ನು ಕೊಡಬೇಕು ಅಂತೆ. ಬುದ್ಧನ ಬದುಕು ಮುಂದೆ ಮುಂದೆ ಹೋಗ್ತದೆ. ಈಗ ಬುದ್ಧನಿಗೆ 16 ವರ್ಷ ಪ್ರಾಯ ಆಗಿದೆ. ಬುದ್ಧ ಹುಟ್ಟಿದ ದಿನವೇ ಅವನಿಗೆ ಹೆಂಡತಿಯಾಗಂಥ ಯಶೋಧರೆ ಹುಟ್ಟಿದ್ದಾಳೆ. ಅವನಿಗೆ ಸಾರಥಿ ಆಗಂಥ ಚೆನ್ನ ಹುಟ್ಟಿದ್ದಾನೆ. ಅವನಿಗೆ ಕುದುರೆ ಆಗ್ತಂಥ ಕಂತುಕ ಹುಟ್ಟಿದೆ. ಇದೆಲ್ಲ ಅದ್ಭುತ ಅಲ್ವಾ? ಬುದ್ಧ ಹುಟ್ಟಿದ ದಿವಸ ಅದೆಲ್ಲ ಅವರ ಜನನವೂ ಕೂಡ ಆಯಿತು ಅಂತೆ ಸಂಬಂಧ ಧರ್ಮಪದ ಹೇಳ್ತದೆ. ಈಗ ಬುದ್ಧನಿಗೆ 16 ವರ್ಷ ಪ್ರಾಯ ಆದಾಗ ಸ್ವಯಂವರ ಮಾಡಬೇಕು ಅಂತ ಆಗ್ತದೆ. ಯಶೋಧರೆ ಎಂಬ ಹುಡುಗಿಯನ್ನು ಮದುವೆ ಮಾಡಿಸ್ತಾರೆ. ಈಗ ರಾಜ ಶುದ್ಧೋಧನಿಗೆ ಸ್ವಲ್ಪ ನೆಮ್ಮದಿ ಆಯಿತು, ಇನ್ನು ಮಗ ಸನ್ಯಾಸಿ ಆಗಲಿಕ್ಕಿಲ್ಲ, ಮದುವೆ ಆಗಿದ್ದಾನೆ ಅಲ್ವಾ ಅಂತೆ. ಬುದ್ಧನಿಗೆ ಸುಮಾರು 29 ವರ್ಷ ಪ್ರಾಯ ಆಗ್ತದೆ. ಮೇಲಿನ ಲೋಕದಲ್ಲಿದ್ದಂಥ ದೇವತೆಗಳು ಹೇಳ್ತಾರೆ, ನೀನು ಯಾವ ಉದ್ದೇಶಕ್ಕಾಗಿ ಭೂಮಿಗೆ ಬಂದಿದ್ದೀಯ ಆ ಉದ್ದೇಶ ಸಾಕಾರ ಆಗಬೇಕು. ನೀನು ಬ್ರಹ್ಮಜ್ಞಾನಕ್ಕಾಗಿ ಪೂರ್ಣನಾಗಲಿಕ್ಕಾಗಿ ಭೂಲೋಕವನ್ನು ನಿರ್ಣಯಿಸಿದ್ದಿ, ನೀನು ಪೂರ್ಣನಾಗಬೇಕೆಂಬ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕಾಗಿ ಅವರು ಇವರ ಮನಸ್ಸನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಒಂದು ದಿವಸ ಬುದ್ಧ ಹೇಳ್ತಾನೆ, ಒಂದು ಸಲ ನಾನು ಹೊರಗಿನ ಪ್ರಪಂಚಕ್ಕೆ ಒಂದು ಸಲ ನಮ್ಮ ಲೋಕವನ್ನೆಲ್ಲ ಸುತ್ತಾಡಿಕೊಂಡು ಬರೋಣ ಅಂತ ಹೋಗ್ತಾರೆ. ಹೊರಗೆ ಹೋದಾಗ ಒಂದು ಕಡೆಯಲ್ಲಿ ಒಬ್ಬ ರೋಗಿ ನರಳಾಡ್ತಾ ಇದ್ದಾನೆ, ಜ್ವರ ಬಂದು. ಇನ್ನೊಬ್ಬ ಮುದುಕ ನಡೀಲಿಕ್ಕೆ ಆಗೋದಿಲ್ಲ, ಬೆತ್ತ ಹಿಡ್ಕೊಂಡು ಹೋಗ್ತಾನೆ, ಬೆನ್ನು ಭಾರಿ ಬಾಗಿದೆ. ಇನ್ನೊಂದು ಕಡೆಯಲ್ಲಿ ಜನ ಎಲ್ಲ ಕೂಗ್ತಾರೆ, ಒಂದು ಶವ ಇಟ್ಟು ಬಿಳಿ ಬಟ್ಟೆ ಹಾಕ್ಕೊಂಡು. ಬುದ್ಧನಿಗೆ ಲೋಕವೇ ಗೊತ್ತಿರಲಿಲ್ಲ. ಅವನು ಯಾಕೆ ಕೂಗುವುದು ಅಂತ ಹೇಳಿದ. ಅವನಿಗೆ ತುಂಬ ಜ್ವರ ಬಂದಿದೆ, ಕಾಯಿಲೆ ಅಂದರೆ ಅದು ಎಲ್ಲರಿಗೂ ಬರ್ತದೆ, ಅದು ಎಲ್ಲರಿಗೂ ಬರ್ತದೆ. ಇವ ಯಾಕೆ ಬೆನ್ನು ಏಕೆ ಗೂಡು ಬೆನ್ನಾಗಿದೆ ಅಂತ ಹೇಳ್ತಾನೆ. ಅವನಿಗೆ ಲೋಕ ವ್ಯವಹಾರ ಗೊತ್ತಿಲ್ಲ, ಜಗತ್ತನ್ನೇ ನೋಡಲಿಲ್ಲ ಬುದ್ಧ. ಅದು ಏನು ಪ್ರಾಯಸ್ಥನಾಗೋದು, ಮುದುಕನಾಗೋದು. ನಾವು ಮುದುಕಲಾಗಲಿಕ್ಕಿದ್ದೇವೋ, ಹೌದು ನಾವು ಮುದುಕರಾಗಬೇಕು ಅಂತೆ ಬುದ್ಧನ ಹತ್ರ ಚೆನ್ನ ಹೇಳ್ತಾನೆ ಸಾರಥಿ. ಇನ್ನು ಯಾಕೆ ಇವರು ಕೂಗ್ತಾರೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು? ಅದು ಹೆಣ ಅಂದರೆ ಅಂಥದ್ದು ಸತ್ತ ಮನುಷ್ಯ ಸಾಯುವುದು, ಪ್ರಾಣ ಹೋಗೋದು. ನಾವು ಕೂಡ ಸಾಯ್ಲಿಕ್ಕುಂಟ, ಪ್ರಾಣ ಹೋಗ್ಲಿಕ್ಕಿದೆಯಾ? ಹೌದು ಅಂತ ಹೇಳ್ತಾನೆ ಚೆನ್ನ. ಕಟ್ಟಗಡೆಗೆ ಒಬ್ಬ ಸನ್ಯಾಸಿ ತಪಸ್ಸು ಮಾಡ್ತಾ ಇದ್ದಾನೆ. ಇವನು ಯಾಕೆ ಮರದ ಬುಡದಲ್ಲಿ ಕೂತಿದ್ದಾನೆ ಅಂತ ಹೇಳ್ತಾನೆ, ಕೆಂಪು ಬಟ್ಟೆ ಹಾಕಿ. ಅವನು ವಿರಕ್ತ ಅಂತ ಹೇಳಿದೆ. ಹಂಗಂದ್ರೆ ಏನು? ಈ ಪ್ರಪಂಚ ಎಲ್ಲ ಸುಳ್ಳು ಅಂತ ತಿಳ್ಕೊಂಡು ಭಗವತ್ ಪ್ರಾಪ್ತಿಗಾಗಿ, ಆ ಭಗವದ್ ಆನಂದಕ್ಕಾಗಿ, ಲೋಕದ ಹಿತಕ್ಕಾಗಿ ತಪಸ್ಸನ್ನು ಮಾಡ್ತಾನೆ. ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಲೋಕನ್ನು ತಿದ್ದಲಿಕ್ಕಾಗಿ, ಲೋಕಕ್ಕೆ ಹಿತವನ್ನು ಬಯಸಲಿಕ್ಕಾಗಿ ಸನ್ಯಾಸಿಯಾಗಿದ್ದಾನೆ ಅಂತ ಹೇಳ್ತಾನೆ. ಆಗ ಬುದ್ಧನಿಗೆ ಆಗ್ತದೆ, ಆ ಕಡೆಯ ಹಂತವೇ ನನ್ನ ಅಂತ ಆಗಬೇಕು, ನಾನು ಕೂಡ ಸನ್ಯಾಸವನ್ನು ತೆಗೆದುಕೊಂಡು ಪೂರ್ಣಜ್ಞನಾಗಬೇಕು ಅಂತೆ ತಿಳಿತಾನೆ. ಮನೆಗೆ ಬರ್ತಾನೆ. ಮಲಗಿದಂಥ ರಾಹುಲನನ್ನು ನೋಡ್ತಾನೆ. 7 ದಿವಸದ ಮಗು ಹೆಂಡತಿಯನ್ನು ಒಂದು ಸಲ ನೋಡ್ತಾನೆ, ಏನಿಲ್ಲ. ಮನಸ್ಸಿನಲ್ಲಿ ನಮಸ್ಕಾರ ಮಾಡ್ತಾನೆ. ನಾನು ಪೂರ್ಣಜ್ಞನಾದ ಮೇಲೆ, ಬುದ್ಧನಾದ ಮೇಲೆ ನಿಮ್ಮನ್ನು ಬುದ್ಧನಾಗಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ, ನಿಮಗೂ ಪೂರ್ಣ ಜ್ಞಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಗೆ ಬರ್ತಾನೆ. ಎಲ್ಲ ಕೋಟೆಗಳು ಎಲ್ಲ ಬಂದಾಗಿದೆ, ನಿಶ್ಶಬ್ದ ಆಗಿದೆ. ಯಾವ ದ್ವಾರ ಹೋಗೋದು ಅಂತೆ ಆಲೋಚನೆ ಮಾಡ್ತಾ ಇದ್ದಾರೆ. ಪೂರ್ವದ್ವಾರದಲ್ಲಿ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೆ. ತನ್ನಿಂದಲೇ ಬಾಗಿಲು ಓಪನ್ ಆಯಿತು. ಪೂರ್ವದ್ವಾರದಲ್ಲಿ ಬರ್ತಾನೆ. ನಾವು ಹೋದಾಗ ಕಳಿಸಲ 3 ದಿವಸವಿದ್ದೇವೆ, ಭಾಳ ಸುಂದರವಾಗಿದೆ. ಬುದ್ಧ ತಪಸ್ಸು ಮಾಡಿದಂಥ ಜಾಗ. ಸುಮಾರು ಒಂದು 100 ಕಿಲೋಮೀಟ್ರಷ್ಟು ಮುಂದೆ ಹೋಗ್ತಾನೆ. ಹೋಗಿ ಚೆನ್ನನಿಗೆ ಹೇಳ್ತಾನೆ, ಚೆನ್ನ ನೀನು ಹಿಂದೆ ಹೋಗು, ಈ ಕುದುರೆಯನ್ನು ತೆಕೊಂಡು ಹೋಗು ಅಂತ ಹೇಳ್ತಾನೆ. ಕುದುರೆಗೆ ಗೊತ್ತಾಗ್ತದೆ, ಬುದ್ಧನ ಭಾಷೆ ಅದಕ್ಕೆ ಅರ್ಥ ಆಗ್ತದೆ. ತನ್ನ ಬಂಗಾರವನ್ನು ಬಟ್ಟೆಯನ್ನೆಲ್ಲ ಅರಮನೆಗೆ ಮುಟ್ಟಿಸು ಅಂತ ಹೇಳ್ತಾನೆ. ಕುದುರೆ ಕಣ್ಣರಳಿಸಿ ನೋಡಿ ಕಣ್ಣಿಂದ ಗಳಗಳನೆ ನೀರು ಬಿತ್ತಂತೆ ಕುದುರೆಯದ್ದು.
ಅಲ್ಲೇ ಇರ್ತಕ್ಕಂಥ ದೊಡ್ಡ ನದಿಗೆ ಬಂಡೆಗೆ ಹಾರಿ ತನ್ನ ಪ್ರಾಣವನ್ನು ಕಳ್ಕೊಡ್ತದೆ. ಯಾವುದು? ಕಂತುಕ ಕುದುರೆ. ಅದಕ್ಕೆ ಕಂತುಕ ಸ್ತೂಪ ಅಂತ ಮಾಡಿದ್ದಾರೆ ಎಲ್ಲಿ ಲುಂಬಿನಿಯಲ್ಲಿ. ಭಾಳ ಸುಂದರವಾಗಿದೆ. ಈಗ ನಾವು ಅಯೋಧ್ಯೆಯಲ್ಲಿ ಮಠ ಮಾಡೋದೇ ಅದಕ್ಕೆ. ನೀವೆಲ್ಲ ಬಂದು ನೇಪಾಳ ದರ್ಶನವನ್ನು ಮಾಡ್ಬೋದು. ಅಲ್ಲಿರುವಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು ಒಂದು ಅರ್ಧ ದಿವಸ ಒಂದು ದಿವಸದಲ್ಲಿ ಮಾಡ್ಬೋದು. ಆ ಎಲ್ಲ ಇತಿಹಾಸಗಳು, ಬುದ್ಧ ಅವನಿಗೆ ಯಾವುದು ಮರದಲ್ಲಿ ಕೂತದ್ದು ನೋಡಿ, ಜಂಬೂ ಆ ಮರದಲ್ಲಿ, ನೇರಳೆ ಮರದ ಅಡಿಯಲ್ಲಿ ಕೂತದ್ದು, ನೆರಳು ಅಲ್ಲಾಡಲಿಲ್ಲ. ಆ ಮರಗಳು ಈಗಲೂ ಇದೆ, ವಿಶಾಲವಾದ ಮರಗಳು. ಆಮೇಲೆ ಅಲ್ಲಿ ಅವನಿಗೆ ಬಿಸಿ ನೀರು ಮತ್ತು ತಣ್ಣೀರಿನ ಮಳೆ ಬಂದದ್ದು ಅವನು ಮಗುವಾಗಿ ಹುಟ್ಟಿದಾಗ. ಆ ಸರೋವರದಲ್ಲಿ ಈಗಲೂ ಕೂಡ ಬಿಸಿ ನೀರು ಮತ್ತು ತಣ್ಣೀರು ಉಂಟು ಅಂತ ಹೇಳ್ತಾರೆ. ಮತ್ತು ಕಮಲ ಹುಟ್ಟಿದ್ದು ತನ್ನಾತಿಗೆ. ಬುದ್ಧ ಹುಟ್ಟಿದಾಗ 7 ಕಮಲಗಳು ಭೂಮಿಯ ಮೇಲೆ ಹುಟ್ಟಿದ್ದವು. ಅದರ ಮೇಲೆ ಬುದ್ಧ ನಡ್ಕೊಂಡು ಹೋದಂತೆ. ಬುದ್ಧನ ಬದುಕೆ ಒಂದು ಅದ್ಭುತ. ನಾವು ಅದನ್ನು ಅಷ್ಟು ರಿಸರ್ಚ್ ಮಾಡಲಿಕ್ಕೆ ಹೋಗುವುದಿಲ್ಲ. ಅಂದರೆ ನಮ್ಮ ಧರ್ಮ ಅಲ್ಲ, ಬುದ್ಧಿಸ್ಟ್ ಅಂತೆ. ಆದರೆ ವಿಶೇಷವಾದಂಥ ಜ್ಞಾನದ ಒಂದು ಭಂಡಾರವಿದೆ. ಬುದ್ಧ ತನ್ನ 547 ಜನ್ಮಗಳನ್ನು ದಾಟಿ 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 ಅದನ್ನು ಕ್ರಮಿಸಿ ಮತ್ತೆ ಬುದ್ಧನಾಗಬೇಕಾದ್ರೆ ಎಷ್ಟೋ ಕಷ್ಟವನ್ನು ತೆಗೊಂಡಿದ್ದಾನಂತೆ. ಹಾಗೆ ನಮ್ಮ ಬದುಕಿನಲ್ಲಿ ಕೂಡ ಒಂದೊಂದು ಹೆಜ್ಜೆ ಮುಂದೆ ಹೋಗಬೇಕಂತೆ. ಅದಕ್ಕಾಗಿ ನಾವು ಈ ಚಾತುರ್ಮಾಸದ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಬೀಜ ಇದೆ. ಆ ಸಂಸ್ಕಾರದ ಬೀಜವನ್ನು ಮತ್ತೆ ವರ್ಧಿಸ್ತಕ್ಕಂಥ ಕೈಂಕರ್ಯಕ್ಕಾಗಿ ಬೆಳ್ಳಂಬೆಳಿಗ್ಗೆ ಭಜನೆ ಇರ್ಬೋದು, ಆಮೇಲೆ ಯಜ್ಞ ಇರ್ಬೋದು. ಸಾ ಯಜ್ಞ ಪ್ರಜಾಸಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಶ್ವದಾಂ ಹೇಸಾವೋಸಿ ಇಷ್ಟಕಾಮದಕ್ಕೂ ಅಂತ ಹೇಳ್ತಾರೆ. ಭಗವಂತ ಹೇಳ್ತಾನೆ, ಯಜ್ಞಗಳು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಕ್ಕಂಥ ಕಾಮಧೇನು ಆಗ್ತದೆ ಅಂತೆ. ಯಜ್ಞ ನಾರಾಯಣ ಹತ್ರ ನೀವು ಬೇಡಿದರೆ, ದಿನ ಯಜ್ಞ ಮಾಡಿ, ಸ್ವಾಮಿ ನನಗೆ ಕೊಡು, ಒಳ್ಳೇದು ಮಾಡ್ತೆ, ಖಂಡಿತ ಕೊಟ್ಟೇ ಕೊಡ್ತಾನೆ. ಬಾಹ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೊಡುವಂಥ ಅಧಿಕಾರಗಳನ್ನು ಯಜ್ಞ ದೇವತೆಗಳು ಇಟ್ಕೊಂಡಿದ್ದಾರೆ. ಆಮೇಲೆ ಸತ್ಸಂಗದಿಂದ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಸಾಯಂಕಾಲ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಯಕ್ಷಗಾನದ ಕಥಾನಕದ ಮುಖಾಂತರ ನಿಮ್ಮ ಮನಸ್ಸಿಗೆ ಸಂಸ್ಕಾರವನ್ನು ತುಂಬಿಸ್ತಕ್ಕಂಥ ಕೈಂಕರ್ಯ ಆಗ್ತಾ ಇದೆ. ಒಟ್ಟಾರೆ ಮೇಲೆ ಈ ಚಾತುರ್ಮಾಸದಿಂದ ನಮ್ಮ ಮನುಕುಲದ ಸಂಸ್ಕಾರ ವೃದ್ಧಿಯಾಗಿ ಮುಂದಿನ ಜನ್ರೇಷನು ಒಳ್ಳೆಯ ಪೀಳಿಗೆಯಾಗಿ ಸಮಾಜ ಕಟ್ಟತಕ್ಕಂಥ ಕೈಂಕರ್ಯ ಆಗಬೇಕು. ಇದಕ್ಕೆಲ್ಲ ಭಾಳ ಒಂದು ಶ್ರಮಪಟ್ಟವರು ಈ ಭಾಗದ ಶಾಸಕರು ಅಂತ ಹೇಳ್ಬೋದು. ಅವರು ನಮ್ಮ ಗುರುರಾಜ್ ಗಂಟೆಯೊಳೆಯರು ಸುಮಾರು 4 ವರ್ಷದಿಂದ ನನ್ನ ಎಲ್ಲ ಚಾತುರ್ಮಾಸಕ್ಕೆ ಬರ್ತಿದ್ದರು. ಧರ್ಮಸ್ಥಳ ರಾಮಕ್ಷೇತ್ರ ಇರ್ಬೋದು, ಭಟ್ಕಳ ಇರ್ಬೋದು, ಕುಮಟಾ ಇರ್ಬೋದು, ಅವರೆಲ್ಲ ಶಿಷ್ಯವರ್ಗ ಬಂದು, ಗುರುಗಳೇ ನಮಗೂ ಒಂದು ಬೈಂದೂರಿಗೊಂದು ಚಾತುರ್ಮಾಸದ ವ್ಯವಸ್ಥೆ ಕೊಡಿ, ನಮ್ಮ ಜನರಿಗೂ ಕೂಡ ಸಂಸ್ಕಾರ, ಧರ್ಮದ ಬಗ್ಗೆ, ದೇವರ ಬಗ್ಗೆ ಜ್ಞಾನವನ್ನು ವರ್ಧಿಸ್ತಕ್ಕಂಥ ಕೆಲಸ ಆಗಬೇಕೆಂಬ ಸಂಕಲ್ಪವನ್ನು ಮಾಡಿದರು. ತದನಂತರ ಈ ಭಾಗದ ಎಲ್ಲ ಶಿಷ್ಯರು ಸೇರಿಕೊಂಡ್ರು. ಅದು ಗೋಪಾಲ್ ಪೂಜಾರಿ ಅವರು ಇರ್ಬೋದು, ಅಥವಾ ನಮ್ಮ ಶಿವಣ್ಣ, ಮಂಜು, ಅಥವಾ ನಮ್ಮ ಅನೇಕ ಜನರು, ಮಾಸ್ಟರ್ಗಳು, ಗಣೇಶ್ರಿ ಇರ್ಬೋದು, ತುಂಬ ಜನ ಎಲ್ಲ ಲೀಡರ್ಸ್, ನರಸಿಂಹ ಪೂಜಾರಿ ಅಂತ ಹಿರಿಯರು ಎಲ್ಲರೂ ರಾತ್ರಿ ಕೆಲಸ ಮಾಡಿದ್ದೀರಿ. ಹೆಸರು ಹೇಳಿಕ್ಕೆ ಬರುವುದಿಲ್ಲ. ಅನೇಕ ಜನ ಇಲ್ಲಿ ನಾಯಕರು ಸೇರಿಕೊಂಡು ಇಂಥ ದೊಡ್ಡ ಒಂದು ಧರ್ಮ ಕಾರ್ಯವನ್ನು ನಡೆಸ್ತಾ ಇದ್ದೀರಿ. ಇದರ ಎಲ್ಲ ಭಾಗ್ಯ ನಿಮ್ಮ ತಲೆತಲಾಂತರಕ್ಕೆ ಹೋಗ್ತದೆ. ಒಂದು ಚಾತುರ್ಮಾಸ ಅಂದರೆ ಇದರ ಸುತ್ತಮುತ್ತ ದೇವತೆಗಳೇ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಪುಣ್ಯವನ್ನು ನೋಡಲಿಕ್ಕೆ ಅವರು ತುಂಬ ಇಷ್ಟಪಡ್ತಾರೆ. ದೇವತೆಗಳಿಗೆ ಜನ ಕಲ್ಯಾಣ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು. ಅದು ನಮ್ಮಂಥ ಸನ್ಯಾಸಿಗಳಿರ್ಬೋದು, ನಿಮ್ಮಂಥ ಏನು ಗೊತ್ತಂದ ಭಗವಂತನ ಸೇವೆ ಮಾಡೋ ಕೈಂಕರ್ಯ ಮಾಡ್ತಕ್ಕಂಥ ಭಕ್ತರು ಇರ್ಬೋದು. ಇವರೆಲ್ಲ ಸಂರಕ್ಷಣೆಗಾಗಿ ಅವರು ಸುತ್ತಮುತ್ತ ಚಾತುರ್ಮಾಸದ ವ್ಯವಸ್ಥೆಯನ್ನು ನೋಡ್ತಾ ಇರ್ತಾರೆ ಅಂತೆ ಒಂದು ಲೋಕರೂಢಿ ಇದೆ. ಆ ನಿಟ್ಟಿನಲ್ಲಿ ಈ ಚಾತುರ್ಮಾಸವನ್ನು ದಿನನಿತ್ಯ ಎಲ್ಲ ಗ್ರಾಮಗಳಿಂದ ಬಂದು ಭಾಳ ಸುಂದರವಾಗಿ ನಡೆಸ್ಕೊಡ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರ ದೇವರು ಎಲ್ಲ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಸ್ವಾಮಿ ಸನ್ನಿಧಾನಕ್ಕೆ ಅರ್ಪಿಸ್ತಾ ಇದ್ದೇನೆ. ಬೋಲು ಶ್ರೀರಾಮಚಂದ್ರ ಭಗವಾನ್ ಕಿ.